ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ. ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಅಪ್ಪು ಅವರು 50ನೇ ಹುಟ್ಟುಹಬ್ಬ ಐ ಥಿಂಕ್ ಜೋರಾಗಿ ಆಚರಿಸಬೇಕು ಅಂತ ಅನ್ಸುತ್ತೆ. ದೊಡ್ಡ ಮನೆ ಬ್ಯಾನರ್ ಹಿಂಗ್ ಬಂತು ಈ ಆಫರ್ ನಿಮ್ಗೆ ಅಂತ? ಅಫ್ಕೋರ್ಸ್ ಅಪ್ಪು ಅಂದ್ಕೊಡ್ಲಿ ನಮ್ಗೆ ಒಂಥರ ಈಸ್ ಎ ಅಮೇಸಿಂಗ್ ಡ್ಯಾನ್ಸರ್ ಬೇರೆ. ಆ ಟೈಮಲ್ಲಿ ಕರಿಯಾನ ಒಪ್ಕೊಂಡಿದೆ. ಪ್ರೇಮ್ ಕರ್ ಹೇಳಿದೆ ಶುವರ್ ಶಾಟ್ ವರ್ಕ್ ಮಾಡ್ತೀನಿ ನಿನ್ ಪಿಕ್ಚರ್ ಒಂದು 15 days ಬಿಟ್ಬಿಟ್ಟು ನನ್ನ ಒಂದೂವರೆ ಗಂಟೆ ಒಂದೊಂದು ಟ್ಯೂನ್ ಕೊಡ್ತಾ ಇದೆ. ಅಣ್ಣವರೇ ಕೂತ್ಕೊಳ್ತಿದ್ದು ಕಂಪೋಸಿಂಗ್ ಇದೆ. ಸೊ ತಾಲಿಬಾನ್ ಅಲ್ಲ ಸಾಂಗ್ ಆಕ್ಚುಲಿ ಇವತ್ತಿಗೂ ತುಂಬಾನೇ ಪಾಪ್ಯುಲರ್ ಹಾಡೋದು. ನಾವು ಯಾವ್ದಾವ್ದಕ್ಕೆ ವರ್ಕ್ ಮಾಡಿರ್ತೀವಿ ಅದು ಎಲ್ಲೆಲ್ಲೋ ಬರುತ್ತೆ, ಎಲ್ಲೆಲ್ಲೋ ಇಲ್ಲಿ ಕರೆಕ್ಟ್ ಆಗತ್ತೆ. ಈಗ ಅಣ್ಣವ್ರಿಗೆ ಆಕ್ಚುಲಿ ನಿಮ್ ಬಗ್ಗೆ ಆಲ್ರೆಡಿ ಅವರಿಗೆ ಫೀಡಿಂಗ್ ಆಗಿತ್ತು. ಅಪ್ಪು ಅವ್ರು ಕೊಟ್ಟಿರ್ಬೇಕು. ಹೌದಾ? ಅಪ್ಪು ಅವರು ಹಾಡಿದಾಗ ಅಥವಾ ಹಾಡು ಕೇಳಿದಾಗ ಲಿರಿಕ್ಸ್ ಕೇಳಿದಾಗ ಅವ್ರಿಗೆ ಏನಿತ್ತು ಅವ್ರದ್ದು? ಅವರು ಚಿಕ್ಕ ಮಗು ತರಾನೇ ಸ್ಟಾರ್ಟಿಂಗ್ ಆಗುತ್ತೆ ನನ್ನ ಕೈಲಿ ಆಡಕ್ಕೆ. ಈಗ ಪಣವೀಡು ಮತ್ತೆ ಆ ದೇವರ ಹಾಡಿದ್ದು ಎರಡು ಅಣ್ಣವ್ರು ಹಾಡಿದ್ರು. ನೀವ್ ಎಷ್ಟು ಎಕ್ಸೈಟ್ ಆಗಿದ್ರಿ ಅವಾಗ? ಯಾವತ್ತು ನನ್ನ ಲೈಫಲ್ಲಿ ಆ ಸಾಂಗ್ ಮರೆಯಲ್ಲ, ಯಾಕಂದ್ರೆ ಅದು ಸುಲಭ ಅಲ್ಲ. 2002 ಏಪ್ರಿಲ್ 26ನೇ ತಾರೀಕು ರಿಲೀಸ್ ಆಗಿತ್ತು. ಅಣ್ಣವರ ಬರ್ತ್ಡೇ ಆಗಿ 2ನೇ ದಿನಕ್ಕೇನೆ 100 ಡೇಗೆ ಐ ಥಿಂಕ್ ರಜನಿ ಸರ್ ಬಂದಿದ್ರು. ಸರ್ ಆಕ್ಚುಲಿ ಆಡಿಯೋ ರೈಟ್ಸ್ ವಿಚಾರಕ್ಕಿಂತ ಬರೋದಾದ್ರೆ ಎಷ್ಟಕ್ಕೆ ಸೇಲ್ ಆಗಿತ್ತು? ಎಷ್ಟು ರಿಮೆಂಬರ್ ಇಟ್ಸ್ 45 ಹೋಗಿದ್ರು. 45 lakhs. 45 lakhs. ಕಲ್ಯಾಣ ಮಂಟಪಕ್ಕೆ ಬಾ. ಹೀರೋಯಿನ್ ಸೆಲೆಕ್ಷನ್ ಇತ್ತು ಅಂದ್ರೆ ಎಲ್ಲ ಫೋಟೋಸ್ ಬರ್ತಾ ಇತ್ತಲ್ಲ, ಯಾರು ಮಾಡೋಣ ಅಂತ. ರಕ್ಷಿತಾನ ನಮ್ ಗೌರಿ ಶಂಕರ್ ಮಗಳು ಅಂತ. ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗವಾ. ನಿಮಗೆ ಅಪ್ಪು ಸರ್ನ ಇವತ್ತು ಈಗ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ಪರ್ಸನಲ್ ರಿಲೇಶನ್ಶಿಪ್ ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬರುವ ಮಾರ್ಚ್ 14ನೇ ತಾರೀಕು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರಿಯಾಗಿ 23 ವರ್ಷಗಳ ಹಿಂದೆ ಅಂದರೆ ಏಪ್ರಿಲ್ 26, 2002ರಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ರಿಲೀಸ್ ಆದಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಜೊತೆಗೆ ಈ ಒಂದು ಸಕ್ಸಸ್ನ ಹಿಂದೆ ಸಾಕಷ್ಟು ಕಾರಣಗಳಿವೆ ಸ್ನೇಹಿತರೆ. ಅಪ್ಪು ಅವರ ಅಭಿನಯ ಆಗಿರಬಹುದು, ಆ ಒಂದು ಸಿನಿಮಾದ ಕಥೆ ಆಗಿರಬಹುದು, ಜೊತೆಗೆ ಪೂರಿ ಜಗನ್ನಾಥ್ ಅವರ ಡಿರೆಕ್ಷನ್ ಆಗಿರಬಹುದು, ಜೊತೆಗೆ ನಮ್ಮ ಮ್ಯೂಸಿಕ್ ಮಾಂತ್ರಿಕ ಗುರುಕಿರಣ್ ಅವರ ಸಂಗೀತ ಆಗಿರಬಹುದು. ಈ ಒಂದು ಸಿನಿಮಾದ ಯಶಸ್ಸಿಗೆ ಸಾಕಷ್ಟು ಕಾರಣ ಆಗಿತ್ತು. ಈ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿತ್ತು. ಇವತ್ತಿಗೂ ಕೂಡ ಸಾಕಷ್ಟು ಜನ ಗುನುಗ್ತಾನೆ ಇರ್ತಾರೆ. ಸಿನಿ ಪ್ರೇಮಿಗಳಿಗೆ ಅಚ್ಚುಮೆಚ್ಚಿನ ಹಾಡುಗಳು ಈ ಸಿನಿಮಾದಲ್ಲಿದ್ದು. ಸದ್ಯಕ್ಕೆ ಈ ಒಂದು ಸಿನಿಮಾದ ಮ್ಯೂಸಿಕ್ ಮಾಂತ್ರಿಕ, ಮ್ಯೂಸಿಕ್ನ ಬೆನ್ನೆಲುಬು ಗುರುಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಗುರುಕಿರಣ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಎಸ್, ಸೊ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅಪ್ಪು ಅವರ 50ನೇ ವರ್ಷದ ಸಂಭ್ರಮಕ್ಕೆ ಸೊ ನಿಮಗೆ ಎಷ್ಟು ಖುಷಿ ಇದೆ? ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ? ಇಲ್ಲ, ಒಂದು ಅಪ್ಪು ರಿಲೀಸ್ ಆಗಿ 24 ವರ್ಷ ಆಯ್ತು. ಆಮೇಲೆ ಈ ವರ್ಷ ನಾಡಿದ್ದು ನೆಕ್ಸ್ಟಿಗೆ ಅಪ್ಪು ಅವರ 50ನೇ ಹುಟ್ಟುಹಬ್ಬ. ಕರೆಕ್ಟ್. ಐ ಥಿಂಕ್ ಜೋರಾಗಿ ಆಚರಿಸ್ಬೇಕು ಅಂತ ಅನ್ಸುತ್ತೆ. ಎಸ್ ಸರ್, ಆ್ಯಕ್ಚುಲಿ ಅಪ್ಪು ಸಿನಿಮಾ ಅಂತ ಬಂದಾಗ ನಮಗೆ ಆ್ಯಕ್ಚುಲಿ ಈಗಲೂ ಈಗ ಯೂಟ್ಯೂಬಲ್ಲಿ ಎಲ್ಲೋ ಸಿನಿಮಾ ನೋಡಿದಾಗ ಅಥವಾ ಸಾಂಗ್ಸ್ಗಳನ್ನು ಕೇಳುವಾಗ ನನ್ನ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇದ್ದಿದ್ದು ಪ್ರಶ್ನೆ, ಓಕೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂದರೆ ದೊಡ್ಡ ಮನೆ ಬ್ಯಾನರು, ಜೊತೆಗೆ ನೀವು ಆಲ್ರೆಡಿ ಉಪೇಂದ್ರ, ಇನ್ಫ್ಯಾಕ್ಟ್ ನಂದಿ ಕೂಡ ರಿಲೀಸ್ ಆಗಿತ್ತು ನಿಮ್ಮ ಸಿನಿಮಾ. ಸೊ ಅವರು ಓಕೆ ಗುರುಕಿರಣ್ರಂತಹ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅದು ಅಪ್ಪು ಲಾಂಚಿಗೆ ಅಂದರೆ ಆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂದಾಗ ಅವ್ರ ಮೈಂಡಲ್ಲಿ ಏನೇನೆಲ್ಲ ಓಡಿತ್ತು? ಲೈಕ್ ರಾಜ್ಕುಮಾರ್ ಸರ್ ಮೈಂಡಲ್ಲಿ ಪ್ಲಸ್ ಪ್ರೊಡಕ್ಷನ್ ಹೌಸ್ ಅಂದರೆ ಎಷ್ಟು ಮಟ್ಟಿಗೆ ಅವ್ರು, ಬಿಕಾಸ್ ದೇ ಆರ್ ಥರೋ ಪ್ರೊಫೆಷನಲ್ಸ್, ಗೊತ್ತಲ್ಲ. ಅಂದರೆ ಆ ದೊಡ್ಡ ಮನೆ ಅಂದ್ರೆ ಏನು ಸಿನಿಮಾಗೆ ಏನು ಬೇಕೋ ಅದನ್ನು ಕಂಪ್ಲೀಟಾಗಿ ಎಕ್ಸಾಕ್ಟ್ಲಿ ಅದೇನು ಬೇಕೋ ಅದನ್ನು ಮಾತ್ರ ಅವ್ರು ಚೂಸ್ ಮಾಡ್ತಾರೆ. ಎಲ್ಲೂ ಅದಕ್ಕೆ ಒಂದು ಸ್ವಲ್ಪ ದಾಕ್ಷಿಣ್ಯ ಏನೂ ಇಟ್ಕೊಳ್ಳಲ್ಲ. ಬಟ್ ಅಂಥದ್ರಲ್ಲಿ ನಿಮ್ಮನ್ನು ಚೂಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದರಿಂದ ಏನೇನೆಲ್ಲ ಅವ್ರ ತಲೆಯಲ್ಲಿ ಓಡಿತ್ತು, ಅವ್ರ ಸೈಕಿ ಏನಿತ್ತು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನನಗೆ. ಆ್ಯಕ್ಚುಲಿ ಹೆಂಗೆ ಬಂತು ಈ ಆಫರ್ ನಿಮಗೆ ಅಂತ? ನಿಜವಾಗ್ಲೂ ನಾನು ಇದೇ ಕ್ವೆಶ್ಚನ್ ನನಗೆ ಕಾಡ್ತಾ ಇತ್ತು. ಹೆಂಗ್ ಅಂದ್ರೆ ಬೇಸಿಕಲಿ ನನಗೆ ಕಂಪನಿ ಟಚ್. ಈಗ ನಾನು ಬಂದಿದ್ದು ಉಪೇಂದ್ರ ಕ್ಯಾಂಪು, ಒಂದು ಸಪ್ರೇಟ್ ಕ್ಯಾಂಪ್, ಯಾರು ಸ್ವಲ್ಪ ಹುಚ್ಚರ ಸಂತೆ ಅಂತ ಇತ್ತು, ಒಂಥರ ಪಿಕ್ಚರ್ ಮಾಡೋರು ಅಂತ. ಆಮೇಲೆ ಆಮೇಲೆ ಸುದೀಪ್ ಅವ್ರ ಜೊತೆ ಆಗ ಆ ಸೀಸನಲ್ಲಿ ಸುದೀಪ್ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ. ಸೊ ಸುದೀಪ್ ಆಗ ಐ ಥಿಂಕ್ ಇದು ಆಯ್ತು, ದರ್ಶನ್ದು ಕರಿಯ ನಡೀತಾ ಆಗ ಶುರುವಾಗಿದ್ದು ಸರ್ ನನಗೆ ಇದ್ರ ಜೊತೆನೆ ಶುರುವಾಗಿದ್ದು. ಸೊ ನನಗೆ ಆಗ ಹೆಂಗೆ ಅಂತ ನನಗೆ ಮೈಟ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ನೆಕ್ಸ್ಟ್ ಜನರೇಷನ್ ಅಷ್ಟು ಗೊತ್ತು. ಅಪ್ಪು ಅವ್ರದ್ದು ಪ್ರೆಷರ್ ಇತ್ತು ಅಂತ ಗೊತ್ತಾಯ್ತು. ಆಮೇಲೆ ನನಗೆ ರಾಘಣ್ಣ ಹೇಳಿದ್ರು ನನಗೆ ಆಕ್ಚುಲಿ
ಚಿತ್ರ ಸಾಂಗ್ಸು ಯಾವ್ದೋ ಸ್ಟೇಜ್ ಫಂಕ್ಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಅಂದ್ರೆ ಯಾರು ಮ್ಯೂಸಿಕ್ ಅಂತ ಕೇಳಿದಂತೆ, ಯಾರು ಮ್ಯೂಸಿಕ್ ಅಲ್ಲ ಯಾರು ಹೀರೋ ಅಂತ ಕೇಳಿದೆ, ಅಲ್ಲ ಹೊಸಬರು ಅಂತ. ಆಮೇಲೆ ಕೇಳಿದೆ ಯಾರು ಮ್ಯೂಸಿಕ್ ಅಂತ, ಅದು ಗುರು ಕಿರಣ್ ಅಂತ. ಯಾಕೆಂದ್ರೆ ಅಷ್ಟರಾಗ ಏನಾಗಿತ್ತು ಅಂದ್ರೆ ಚಿತ್ರ ಆಗೋ ತನಕ ಉಪೇಂದ್ರ ಅಲ್ಲ ನಾನು ಮಾಡಿದ್ರು ಕ್ರೆಡಿಟ್ ನನಗೆ ಅಂತ ಡೈರೆಕ್ಟ್ ಬಂದಿಲ್ಲ, ಕ್ರೆಡಿಟ್ ಬಂದಿಲ್ಲ. ನಾನು ಆಮೇಲೆ ನಾನು ನೋಡುವಾಗ ಮ್ಯೂಸಿಕ್ ಡೈರೆಕ್ಟರ್ ತರ ಕಾಣಿಸ್ತಿಲ್ಲ ನನಗೆ. ಮೊನ್ನೆ ಇವ್ರು ಹೇಳ್ತಾ ಇದ್ರು ಆಪ್ತ ಮಿತ್ರ ಟೈಮಲ್ಲಿ ವಿಷ್ಣು ಸರ್ ಕೇಳ್ತಾರೆ ಒಳ್ಳೆ ಇಪ್ಪಿದ್ದಂಗಿದೆ ಹಿಂಗೆ ನಾನು ಮ್ಯೂಸಿಕ್ ಮಾಡ್ತಾರೆ ಅಂತ ಕೇಳಿದಂಗೆ. ಸೊ ಲುಕ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ಕೂಡಲೇ ಒಂದು ಬೊಟ್ಟು, ಬಿಳಿ ಪಂಚೆ ಶರ್ಟ್ ಹಾಕೊಂಡು ಒಂದು ಹಾರ್ಮೋನ್ ಇಟ್ಕೊಂಡ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಮ್ದು ಬೇರೆ, ನಾವು ಆಕ್ಚುಲಿ ಲುಕ್ಕೇ ಬೇರೆ ಇತ್ತು. ಸೊ ಒಂದು ನೆಗೆಟಿವಿಟಿ ಯಾವಾಗಲೂ ಉಪೇಂದ್ರ ಹೇಳ್ತಾ ಇದ್ರು, ನಿನ್ನ ರೂಪ ನೀನ್ ಶಾಪ ಅಂತ. ಸೊ ಲುಕ್ ವೈಸ್ ನಾನು ಸೀರಿಯಸ್ ಅಂತ ಕಾಣ್ತಾ ಇರ್ಲಿಲ್ಲ. ಸೊ ಅದೊಂದು ನೆಗೆಟಿವ್ ಇರ್ಬೋದು, ಗೊತ್ತಿಲ್ಲ. ಬಟ್ ಇದರಲ್ಲಿ ಸಡನ್ ಕರೆದ್ರು ಅಂಡ್ ನನಗೂ ನಂಬಕ್ಕಾಗಿಲ್ಲ. ಯಾರು ಸರ್ ಕರೆದಿದ್ದು? ಯಾರು ನಿಮಗೆ ಕರೆ? ನನಗೆ ಫಸ್ಟು ಚೆನ್ನ ಅವ್ರು ಕರೆದಿದ್ದು. ಚೆನ್ನ ಕರೆದು ರಾಘಣ್ಣ ಮಾತಾಡ್ಬೇಕು ಅಂತ ಕರೆದ್ರು. ಸೊ ಆಫೀಸಿಗೆ ಕರೆದು ಹಿಂಗ ಅಂದ್ರು. ಬಟ್ ನನಗೆ ಅದು ಒಂದು ಡೈಜೆಸ್ಟ್ ಆಗಿಲ್ಲ. 5 ದಿವಸ ಕಂಪೋಸಿಂಗ್ ಅಂದ್ರು. ನನ್ಗೆ 5 ದಿವಸದ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಮುಂಚೆ ಹಂಗೆ ಇದ್ದಿದ್ದು, 5 ದಿವಸ ಕಂಪೋಸಿಂಗ್, 5 ದಿವಸ ರೆಕಾರ್ಡಿಂಗ್, ಹಿಂಗೆ ಎಲ್ಲ ಒಂದು ಡೇಟ್ ಫಿಕ್ಸ್ ಆಗಿತ್ತು ಎಲ್ರದ್ದು ಡೇಟ್ ಅಂತ. ನಾವು ಹಂಗಲ್ಲ, ನಾವು ಮುಂಚೆ ಅಂದ್ರೆ ನಾವೆಲ್ಲ ಒಂದ್ ಕಡೆಯಲ್ಲಿ ಕೂತ್ಕೋತೀನಿ, ಆಮೇಲೆ ರೆಡಿ ಆಯ್ತು ಅಂತ ಬರೋದು. ಈ ಪ್ಯಾಟರ್ನ್ ಏನ್ ಮಾಡಿದ್ದೀನಿ ನನಗೆ ಇದು ವರ್ಕ್ ಆಗ್ಬೋದು ಅಂತ. ಇದಕ್ಕೆ ಒಂದು 3-4 ಆಪ್ಷನ್ ತೋರಿಸ್ತೀನಿ. ಸೊ ಇದರಲ್ಲಿ ಆಮೇಲೆ ಟೈಮ್ ಬೇಕಾಗಿತ್ತು. ಆಮೇಲೆ ಟೈಮ್ ಕೊಟ್ರು. ಅಂಡ್ ಇಟ್ ವಾಸ್ ಲೈಕ್ ರಾಘಣ್ಣ ವಾಸ್ ಅ ಫ್ರೆಂಡ್ ನನಗೆ. ಆಗ ಶಿವಣ್ಣನ ಫ್ರೆಂಡು. ಅಸುರ ಆಲ್ರೆಡಿ ಬಂದಿತ್ತು ಶಿವಣ್ಣ. ಹೌದು, ಅಸುರ ಬಂದಿತ್ತು. ಬಟ್ ಅಸುರನ ಬ್ಯಾಕ್ ಗ್ರೌಂಡ್ ನಾನು ಸಾಂಗ್ ಮಾಡಿರಲಿಲ್ಲ. ಅಲ್ಲಲ್ಲ, ಶಿವಣ್ಣ ನನಗೆ ಮಂಗಳೂರಲ್ಲಿ ಅವ್ರು ಶೂಟಿಂಗ್ ಬಂದಾಗಿಂದ ನಾನು ಮುಂಚಿನ ಪರಿಚಯ. ಶಿವಣ್ಣ ನನ್ನ ಲೆಕ್ಕದಲ್ಲಿ ಈ ದೊರೆ ಮಾಡುವಾಗ, ಓಂ ಮಾಡುವಾಗ, ಆಮೇಲೆ ಅವ್ರ ಜೊತೆ ಇನ್ನೊಂದು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದೆ ಅದಕ್ಕಿಂತ ಮುಂಚೆನೆ. ಯಾವುದು ಅಸುರಕ್ಕಿಂತ ಮುಂಚೆ ಗಂಡುಗಲಿ ಚಿತ್ರದಲ್ಲಿ ಅವರ ಬಾವು ಮೈದನಾಗಿ ಒಂದು ಆಕ್ಟ್ ಮಾಡಿದ್ದೆ. ಒಂದು ಸಾಂಗ್, ಒಂದು 2-3 ಸೀನ್ ಇತ್ತು ಪಿಕ್ಚರ್ ಅಲ್ಲಿ. ಸೊ ಶಿವಣ್ಣ ಇಲ್ಲದ ಇಷ್ಟು ರೆಗ್ಯುಲರ್ ಮಂಗಳೂರು ಬಂದು ಜೊತೆಗೆ ಇರ್ತಿದ್ವಿ. ಆ ರಿಲೇಷನ್ ಬೇರೆ, ಬಟ್ ವರ್ಕ್ ರಿಲೇಷನ್ ಟೋಟಲ್ ಬೇರೆ. ಕಂಪೋಸರ್ ಇಟ್ಸ್ ಅ ಟೆಕ್ನಿಷಿಯನ್ ಜಾಬ್. ಇವ್ರು ದೊಡ್ಡವ್ರ ಜನ ಜಾಸ್ತಿ ಉಪೇಂದ್ರ ಕುಮಾರ್, ಈ ತರ ರಾಜನ್ ನಾಗೇಂದ್ರ, ಈ ತರ ವರ್ಕ್ ಮಾಡಿದವರು ಹೆಂಗ ಆಗತ್ತಾ? ಯಾಕಂದ್ರೆ ದ ಪ್ಯಾಟರ್ನ್ ಆಫ್ ಮ್ಯೂಸಿಕ್, ಯಾಕಂದ್ರೆ ಆ ಟೈಮಲ್ಲಿ ಚೇಂಜ್ ಆಗಿತ್ತು. ಹಳೆ ಬಿಟ್ಟು ಇಟ್ ಇಸ್ ಟೋಟಲಿ ಒಂದು ಬೇರೆ ಮೂಡಿಗೆ ಬಂದಿತ್ತು. ಬಟ್ ಅವ್ರಿಗೆ ಇಷ್ಟ ಆಗತ್ತ ಅನ್ನೋ ಭಯ ಇತ್ತು. ಬಟ್ ಅವ್ರ ಜೊತೆ 2 ಸಲ ಕೂತು ಅಣ್ಣವರೇ ಕೂತ್ಕೊಳ್ತಿದ್ರು ಕಂಪೋಸಿಂಗ್. ಇಟ್ ವಾಸ್ ಮೆಮೊರಿ. ರಾಘಣ್ಣ ಕರೆದು ಹೇಳಿದಾಗ ನಿಮಗೆ ಏನಂತ ಹೇಳಿದ್ರು ಅವರು? ಏನಿತ್ತು ಅವ್ರದ್ದು? ಇಲ್ಲ, ಇದಕ್ಕೆ ಒಂದು ಅಪ್ಪು ಲಾಂಚ್ ಮಾಡ್ತಾ ಇದೀವಿ, ವಾಂಟ್ ಯು ಟು ಡೂ ಮ್ಯೂಸಿಕ್. ಥ್ರಿಲ್ಡ್. ಆಮೇಲೆ ಅವ್ರು ಟೈಮ್ ಹೇಳಿದಾಗ ನೋಡ್ತಾ ಇದ್ವಿ ಹಿಂಗೆ ಆಗುತ್ತೆ ನನಗೆ ಅಂತ. ಬಟ್ ಆಮೇಲೆ ಆ ಟೈಮಲ್ಲಿ ಕರಿಯಾನ ಒಪ್ಕೊಂಡಿದ್ದೆ. ಸೊ ಆಮೇಲೆ ಪ್ರೇಮ್ ಕರೆದು ಹೇಳಿದೆ, ಶುವರ್ ಶಾರ್ಟ್ ವರ್ಕ್ ಮಾಡ್ತೀನಿ ನಿನ್ ಪಿಕ್ಚರು, ಐ ಗಿವ್ ಯು ಡೆಫಿನೆಟ್ಲಿ ಗುಡ್ ಸಾಂಗ್ಸ್. ಬಟ್ ಈಗ ನನಗೆ ಒಂದು 15 days ಬಿಟ್ಬಿಟ್ಟು ನನ್ನ, ಯಾಕಂದ್ರೆ ಒಮ್ಮೆ ಕಮಿಟ್ ಆದ ನಂತರ ರಾಂಗ್ ಆಗುತ್ತೆ. ಬಟ್ ಇದೇನ ನನ್ನ ನಡುವಲ್ಲಿ ಸಡನ್ ಊಟದ ನಡುವಲ್ಲಿ ಒಂದಷ್ಟು ಸ್ವೀಟ್ ಸಿಕ್ಕಿದ್ರೆ ಹಿಂಗಾಗುತ್ತೆ. ಅಫ್ಕೋರ್ಸ್ ಅಪ್ಪು ಅಂದ್ಕೊಡ್ಲಿ ನಮ್ಗೆ ಒಂಥರ ಈಸ್ ಎ ಅಮೇಸಿಂಗ್ ಡ್ಯಾನ್ಸರ್, ಬೇರೆ ವರ್ಕ್ ಮಾಡ್ಬೇಕು ಅಂತ ಇರತ್ತೆ ಅಲ್ಲ, ಒಂದು ದೊಡ್ಡ ಕಂಪನಿ. ಸೊ ಅದು ಆಕ್ಸಿಡೆಂಟ್ ಆಗಿ ಬಂದಿದ್ದು. ಸೊ ಈಗ ಅಣ್ಣವ್ರನ್ನ ಯಾವ ಕಾರಣಕ್ಕೆ ಭೇಟಿ ಆದ್ರಿ? ಅಂದ್ರೆ ಯಾವ ಸಾಂಗ್ ಅವ್ರ ಜೊತೆ ಕೂತ್ಕೊಂಡು? ಇಲ್ಲ, ಎಲ್ಲ ಸಾಂಗ್ ಅವ್ರ ಜೊತೆಗೆ ಮಾಡಿದ್ದು. ಎಲ್ಲ ಕಂಪೋಸಿಂಗ್ ಅವ್ರ ಮನೆಯಲ್ಲೇ. ಆ ಟೈಮಲ್ಲಿ ಕಂಪೋಸಿಂಗ್ ಅಂದ್ರೆ 6-7 ಜನ ಕೂತ್ಕೊಳ್ಳೋ ಟೈಮು. ನಾನು ಒಬ್ಬನೇ ಹೋಗ್ತಾ ಇದ್ದಿದ್ದು. ಒಬ್ಬನೇ ಹೋಗಿ ಆ ಟೈಮ್ ಪ್ರೋಗ್ರಾಮಿಂಗ್ ಅಂತ ಶುರು ಮಾಡಿದ್ದು. ಸೊ ಒಬ್ಬನೇ ಪ್ರೋಗ್ರಾಮ್ ಮಾಡಿ ನಾನೇ ಹಾಡಿ, ಇನ್ನೊಂದು ಮೈಕ್ ಇಟ್ಟು ಪ್ಲೇ, ಒಂದು ಸಾಧಾರಣ ಒಂದೂವರೆ ಗಂಟೆ ಇದು ಮಾಡಿ ಒಂದೂವರೆ ಗಂಟೆ ಒಂದೊಂದು ಟ್ಯೂನ್ ಕೊಡ್ತಾ ಇದೆ. ಸೊ ಅವ್ರಿಗೆ ಈಗ 6-7 ಜನ ಅಂದ್ರೆ ಯಾರೆಲ್ಲ ಇರ್ತಾ ಇದ್ರು ಸರ್ ಅವಾಗ? ಮುಂಚೆ ಮ್ಯೂಸಿಕ್ ಕಂಪೋಸಿಂಗ್ ಅಂದ್ರೆ ಒಬ್ಬ ಗಿಟಾರು, ಒಬ್ಬ ಹಾರ್ಮೋನಿಯಮು, ಇನ್ನೊಬ್ಬ ತಬ್ಲಾ ದೋಲಕು, ಒಬ್ಬ ಕಂಪೋಸಿಂಗ್ ಸಿಂಗರು, ಈ ತರ ಇದ್ದು ಅವರು ಇದು ಓಕೆನಾ ಅಂತ ಕೇಳಿ ಒಂದು ಟೇಪ್ ತಗೊಂಡು ರೆಕಾರ್ಡ್ ಮಾಡು. ನಾನು ಒಬ್ಬನೇ ಹೋಗ್ತಾ ಇದ್ದಿದ್ದು. ಬಟ್ ಅಲ್ಲಿ ಅಣ್ಣವ್ರು ಇದ್ರು, ವರದಣ್ಣ ಇದ್ರು, ರಾಘಣ್ಣ ಇದ್ರು, ಒಂಥರ ಸ್ಮಾಲ್ ಸೆಟಪ್. ಈಗ ಅಣ್ಣವ್ರಿಗೆ ಆಕ್ಚುಲಿ ನಿಮ್ ಬಗ್ಗೆ ಆಲ್ರೆಡಿ ಅವರಿಗೆ ಫೀಡಿಂಗ್ ಆಗಿತ್ತು, ಕೊಟ್ಟಿದ್ರು ಅಂದ್ರೆ ಇವ್ರು ಈ ತರದೆಲ್ಲ ಅಪ್ಪವ್ರು ಕೊಟ್ಟಿರ್ಬೇಕು. ಹೌದು, ಅಪ್ಪವ್ರು ಕೊಟ್ಟಿರ್ಬೇಕು. ಅಪ್ಪು, ರಾಘಣ್ಣ ಈ ತರ ಇವ್ರ ಮಕ್ಕಳು ಕೊಟ್ಟಿರ್ಬೇಕು. ಯಾಕಂದ್ರೆ
ಇಲ್ಲದ್ರೆ ನಮ್ಮ ಜಾನರ್ ಮ್ಯೂಸಿಕ್ ಇಷ್ಟಪಡುತ್ತಾರ ಇಲ್ವಾ ಅಂತ ನನ್ ಡೌಟ್ ಇತ್ತು. ಬಟ್ ಒಮ್ಮೆ ಕೂತ್ ನಂತರ ಆಕ್ಚುಲಿ ನಮ್ದು ಲವ್ ಸ್ಟೋರಿ ಒಂಥರ ತುಂಬಾ ಇಷ್ಟ ಇದ್ವಿ ಒಬ್ರಿಗೊಬ್ರು ಹಂಗೆ. ಓಕೆ, ಈಗ ಅಣ್ಣವ್ರು ಯಾವ್ದಾದ್ರು ನಿಮ್ದು ಯಾವ್ದಾದ್ರು ಹಳೆ ಸಾಂಗ್ಗಳ ಬಗ್ಗೆ ಏನಾದ್ರು ಮಾತಾಡಿದ್ರ, ಇದು ಕೇಳಿದಿನಪ್ಪ ನೀನ್ ಹಾಡುಗಳು ಆ ಥರದ್ದು ಏನಾದ್ರು ಅವ್ರ ಇಲ್ಲ, ನಾನು ಆಕ್ಚುಲಿ ಇಲ್ಲ, ನಾನು ಎಲ್ಲಿಂದ ಆರಂಭ ಹಾಡಿಗೆ ನಾನು ಆಕ್ಚುಲಿ ಅದು ಆಕ್ಚುಲಿ ನಾನು ಆದ ತಕ್ಷಣ ಜಾಸ್ತಿ ಹಿಂದಿ ಮಾಡ್ಬೇಕಂತ ಹೊರಟು ಅಲ್ಲಿ ಒಂದು 6-7 ಚಿತ್ರ ಕಮಿಟ್ ಎಲ್ಲ ಆಗಿ ಅದಕ್ಕೆ ಮಾಡಿದ್ದು 2-3 ಟ್ಯೂನ್ ಇತ್ತು. ಎಲ್ಲಿಂದ ಆರಂಭವು ಅದಕ್ಕೆ ಮಾಡಿ ಟ್ಯೂನ್ ನಾನು. ಸೊ ಅದನ್ನು ಹಿಂದಿ ಲಿರಿಕ್ಸ್ ಹಾಡಿದೆ ನಾನು. ಅವ್ರು ಆಗ ಅಯ್ಯೋ ಈ ಹಿಂದಿ ಹಾಡುಗಳು ಒಂಥರ ಬೇರೆ ಅಲ್ಲ. ನಾನು ಹೇಳಿದೆ ಇಲ್ಲ ಹೊಸ್ತು ಮಾಡಿದ್ದು, ಇದು ಯಾವ್ದು ಬಂದಿಲ್ವಾ ಇದು ಓಕೆ ಅಂತ ಅವ್ರ ಮುಖದಲ್ಲಿ ಒಂದು ಯಾವ್ದು ಇಷ್ಟ ಆಗುವಾಗ ಆ ಮುಖದಲ್ಲಿ ಅವರು ಅಂದ್ರೆ ಚಿಕ್ಕ ಮಕ್ಕಳ ತರ ಇದು ಓಕೆ ಇದು ಮಾಡೋಣ ಅಂತ ಹೇಳಿ. ಓಕೆ, ಆ ರೀತಿ. ಸೊ ತಾಲಿಬಾನ್ ಅಲ್ಲ ಸಾಂಗ್ ಆ್ಯಕ್ಚುಲಿ ಇವತ್ತಿಗೂ ತುಂಬಾ ಪಾಪ್ಯುಲರ್ ಹಾಡೋದು. ಅಂದರೆ ಟ್ಯೂನೇ ತುಂಬ ಫ್ರೆಶ್ ಅನ್ಸುತ್ತೆ ಇವತ್ತು ಕೇಳೋದಾಗಲೂ ಕೂಡ. ಅಂದರೆ ಅದು ಹೆಂಗೆ ಹುಟ್ಕೊಳ್ತೀವಿ ಸರ್ ತಾಲಿಬಾನ್ ಅಲ್ಲ ಸಾಂಗ್ ಅಂತ? ಆಕ್ಚುಲಿ ಹುಟ್ಕೊಂಡಿದ್ದು ಬೇರೆ ಟೈಮಲ್ಲಿ ಅದು. ಏನಾಗತ್ತೆ ಅಂದ್ರೆ ನಾವು ಒಂದಷ್ಟು ವರ್ಕ್ ಮಾಡ್ತಾ ಇರ್ತೀವಿ. ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಸಿಚುವೇಶನ್ ಹೇಳಿದ ತಕ್ಷಣ ಯಾವುದು ಹಳೇದು ಮಾಡಿದ್ದೆಲ್ಲ ಓಪನ್ ಆಗ್ತಾ ಇರುತ್ತೆ. ಸೊ ಇದು ಆಕ್ಚುಲಿ ಹುಟ್ಟಿದ ಸಮಯ ಹೈದರಾಬಾದಲ್ಲಿ ಇರುವಾಗ ಲೀಡ್ ಮಾಡಿದೆ. ಆಕ್ಚುಲಿ ಯಾವುದೋ ಒಂದು ಬೇರೆ ಕನ್ನಡ ಸಾಂಗ್ ರೀಮಿಕ್ಸ್ ಮಾಡ್ಬೇಕಂತ ಹೊರಟೊಂದು ಗ್ರೂವ್ ಮಾಡಿದೆ. ಆ ಗ್ರೂವ್ ಇಟ್ಕೊಂಡು ಹೈದರಾಬಾದಲ್ಲಿರುವಾಗ ಯಾವುದೊಂದು ತೆಲುಗು ಪ್ರಾಜೆಕ್ಟಿಗೆ ಅಂತ ಮಾಡಿದಾಗ ಇದು ಬೇಸಿಕ್ ಇದನ್ನಿಟ್ಟು ತೀರಾ ಈ ಪೋರ್ಷನ್ ಫಸ್ಟ್ 8 ವಾರ ಅಲ್ಲಿ ಹೈದರಾಬಾದ್ ಮಾಡಿಟ್ಟಿದೆ. ಅದು ಹೆಂಗೆ ಇಲ್ಲಿ ಬಂದಾಗ ಓಪನ್ ಆಯ್ತು ಅದು. ಓಕೆ, ಇಲ್ಲಿಗೆ ಇದು ಮ್ಯಾಚ್ ಆಗತ್ತೆ ಅಂತ. ಈಗ ಯಾವ್ದು ಪಿಕ್ಚರ್ ನಾವು ಯಾವ್ದಕ್ಕೆ ವರ್ಕ್ ಮಾಡಿರ್ತೀವಿ ಅದು ಎಲ್ಲೆಲ್ಲೋ ಬರುತ್ತೆ, ಎಲ್ಲೆಲ್ಲೋ ಇಲ್ಲಿ ಕರೆಕ್ಟ್ ಆಗತ್ತೆ ಅಂತ. ಕೆಲವೊಮ್ಮೆ ನಾವು ಮಾಡಿರ್ತೀವಿ, ಆಮೇಲೆ ಸೂಟ್ ಆಗಲ್ಲ ಅಥವಾ ರಿಜೆಕ್ಟ್ ಆಗಿರುತ್ತೆ, ಇಲ್ಲ ಸೂಟ್ ಆಗಲ್ಲ. ಸೊ ಅದು ಬೇರೆ ಪ್ರಾಜೆಕ್ಟ್ಗಳಿಗೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ಇವಾಗ ನೀವು ಫಸ್ಟ್ ಟೈಮ್ ಕಂಪೋಸ್ ಮಾಡಿ ತೋರಿಸ್ದಾಗ್ಲೇ ಅದೇ ಫಸ್ಟ್ ಟ್ಯೂನೇ ಓಕೆ ಆಗ್ತಾ ಇತ್ತಾ ಅಥವಾ ಹೇಗೆ? ಈಗ ಫಸ್ಟ್ ಯಾವುದು ಜಾಲಿಗೋ ಅದು ಫಸ್ಟ್ ಓಕೆ ಅದು ಹಾಡ್ ಸಾಂಗ್, ಅದು ಫಸ್ಟ್ ಓಕೆ ಸಾಂಗ್. ಬಟ್ ಲಿರಿಕ್ ಲಾಸ್ಟ್ ಓಕೆ ಆಗಿದ್ದು ಹಂಸಲೇಖ ಅವ್ರು ಬರ್ದಿರೋದು. ಅದು ಯಾವ್ದು ಲಿರಿಕ್ ನಮಗೆ ಸೂಟ್ ಆಗ್ತಾ ಇರ್ಲಿಲ್ಲ. ಹಂಸಲೇಖ ಅದರಲ್ಲಿ ಅದೊಂದು ಪಾಸಿಟಿವ್ ಇದೆ, ಅಂದ್ರೆ ಈ ಶಬ್ದಗಳ ಮೇಲೆ ಹಿಡಿತ ಚೆನ್ನಾಗಿದೆ. ಆಮೇಲೆ ಒಂದೊಂದು ಟ್ಯೂನಿಗೆ ಇದು ಬಿದ್ರೇನೆ ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಬರುತ್ತೆ. ಸೊ ಹಂಸಲೇಖ ಅದೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಟ್ಯೂನ್ ಜೊತೆ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಅದು ಫಸ್ಟೇ ಅದು ಓಕೆ ಆಯ್ತು, ಅದಾದ್ಮೇಲೆ ಬೇರೆ ಅದು ಫಸ್ಟ್ ಟ್ಯೂನ್ ಓಕೆ ಆಗಿದ್ದು ಅದೇ ಫಸ್ಟ್. ಆಮೇಲೆ ಸೆಕೆಂಡು ತಾಲಿಬಾನ್ ಅಲ್ಲ. ಆಮೇಲೆ ಇದು ತಾಲಿಬಾನ್ ಅಲ್ಲ ಇನಿಷಿಯಲ್ ಸ್ವಲ್ಪ ಟೈಮ್ ತಗೊಳ್ತು. ಬಟ್ ಐ ಥಿಂಕ್ ಸೆಕೆಂಡ್ ಓಕೆ ಆಗಿದ್ದು ಎಲ್ಲಿಂದ ಆರಂಭ. ಆಮೇಲೆ ಲಾಸ್ಟ್ ಪಣಬಿಡು ವಾಸ್ ದ ಲಾಸ್ಟ್ ಸಾಂಗ್. ಕರೆಕ್ಟ್. ಈಗ ತಾಲಿಬಾನ್ ಅಲ್ಲ ಅಂದ್ರೆ ಒಂದು ಸಾಂಗ್ ಆಕ್ಚುಲಿ ಉಪೇಂದ್ರ ಅವರು ಬರೆದಿರೋದು. ಅಂದ್ರೆ ಉಪೇಂದ್ರ ಅವರು ಸಾಹಿತ್ಯ ಬರೀಬೇಕು ಅಂತ ಯಾರು ಅಂದ್ರೆ ಪ್ರಿಫರ್ ಮಾಡ್ತಾ ಇದ್ರು? ಇಲ್ಲ, ಅದು ಏನಾಗಿತ್ತು, ಏನು ಬರೆದು ಕೂರಲ್ಲ ಸಾಂಗ್. ಈಗ ಲಿರಿಕ್ಸ್ ನಾವು ಸ್ವಲ್ಪ ಆ ಟೈಮಲ್ಲಿ ಈಗಾದ್ರೂ ಒಂದು ಚೆನ್ನಾಗಿಲ್ಲ ಅಂತ ಹೇಳೋದು ಅದೊಂದಿತ್ತು. ಸೊ ಒಂದು ಖುಷಿ ಅಂದ್ರೆ ವರದಣ್ಣ ಅವರಷ್ಟೇ ಹೆಂಗೆ ಆಯ್ತು, ನನಗೆ ಹೇಳಿದೆ ಎಲ್ರಿಗೂ ಇಷ್ಟ ಆಯ್ತು, ನನಗೇನು ಅಷ್ಟು. ಬಟ್ ಅದಕ್ಕೂ ಮರ್ಯಾದೆ ಕೊಡ್ತೇವೆ. ಇಲ್ಲ ಇದು ಓಕೆ ಮಾಡು ಅದೆಲ್ಲ ಇರಲಿಲ್ಲ. ಹೌದಾ, ನೀಗೇನು ಇನ್ನೇನು ಬೇಕು ಅಂತ ಕೇಳಿ ಅದು ಆಕ್ಚುಲಿ ಡಿಲೇ ಆಗ್ತಾ ಇತ್ತು. ಇದಕ್ಕೆ ಒಂದು ಕಡಿಮೆ ಒಂದು 10 ಲಿರಿಕ್ಸ್ ಆಗಿದೆ, 7 ಓಕೆ ಆಗಿದ್ದು ಲಿರಿಕ್ಸ್ ಆಗಿತ್ತು ಇದು ಮಾಡೋಣ ಅಂತ. ಬಟ್ ಒಂದ್ ದಿವಸ ಅದೇ ಆಗಿಲ್ಲ ಅಂದ್ರೆ ಇವರು ಇಲ್ಲಿಗೋದು ಐ ಥಿಂಕ್ ಚೆನ್ನವ್ರು ಹೋಗಿದ್ದು, ಇವ್ರು ಕಳಿಸಿದ್ದು ಡಬ್ಬಿಂಗ್ ನಡೀತಾ ಇತ್ತು. ಪ್ರೀತ್ಸೆ ಡಬ್ಬಿಂಗ್ ನಡೀತಾ ಇರೋ ಟೈಮಲ್ಲಿ ಉಪೇಂದ್ರ ಅವ್ರು ತಗೊಂಡು ಟ್ಯೂನ್ ಕಳಿಸಿದೆ. ಆಮೇಲೆ ಅದಕ್ಕೆ ಲಿರಿಕ್ ಬರ್ದು ಅಲ್ಲಿಂದ ಪಲ್ಲವಿ ಒಂದು ಹೇಳಿದ್ರು. ಸೊ ಇಟ್ ವಾಸ್ ಆಲ್ ಓವರ್ ದ ಫೋನ್. ಆ ಗ್ಯಾಪಲ್ಲಿ ಐ ಥಿಂಕ್ ಒಂದೂವರೆ ಗಂಟೆ ಮಧ್ಯಾಹ್ನ ಊಟದ ಗ್ಯಾಪಲ್ಲಿ ಅವರು. ಸೊ ನಾನು ಮಂಗಳೂರಲ್ಲಿದ್ದೆ. ಸೊ ಪಲ್ಲವಿ ತಕ್ಷಣ ಫೋನ್ ಮಾಡಿದ್ದು, ಇದು ಹೆಂಗೆ ಅಂದ್ರೆ ಪಲ್ಲವಿ ಇನ್ಸ್ಟೆಂಟ್ ಓಕೆ, ಅದು ಮಾತಾಡಂಗಿಲ್ಲ. ಆಮೇಲೆ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಕಂಪ್ಲೀಟ್ ಮಾಡಿದ್ದು. ಅದು ಆಕ್ಚುಲಿ ಆಕ್ಸಿಡೆಂಟ್, ಅದು ಲಾಸ್ಟ್ ಮಿನಿಟ್. ಓಕೆ. ಈಗ ಅವರು ಉಪೇಂದ್ರ ಅವ್ರ ಲಿರಿಕ್ಸ್ ಗೊತ್ತಲ್ಲ, ಅಂದ್ರೆ ಸಾಕಷ್ಟು ಅರ್ಥಗಳು ಬರುತ್ತೆ ಅದರಲ್ಲಿ. ಈಗ ತಾಲಿಬಾನ್ ಅಲ್ಲ ಅದು
ಅಲ್ಲ ಅಲ್ಲ ಅಂದ್ರೆ ಬಿನ್ ಲ್ಯಾಡನ್ ಅಲ್ವೇ ಅಲ್ಲ ಅಂದ್ರೆ ಅಲ್ಲ ಅಂತಾನೂ ಆಯ್ತು, ಒಂಥರ ಅಲ್ಲ ಅಲ್ಲ ಅಂದ್ರೆ ಆ ರೀತಿ ದೇವ್ರ ಹೆಸರು ಬಂದಾಗ ಆಗುತ್ತೆ ಅದು. ಸೊ ಅದು ಹಿಂಗ ಅಂದ್ರೆ ಅದು ಓಕೆ ಆಯ್ತು ಅಂದ್ರೆ ಲಿರಿಕ್ಸ್ ಎಲ್ಲ ಅದ್ರಲ್ಲಿ ಚೇಂಜಸ್ ಹೇಳಿದ್ರೆ ಇಲ್ಲ 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 ಆಕ್ಚುಲಿ ಇದು ಹೇಳಿದ ತಕ್ಷಣ ನನಗೆ ಓಕೆ ಆಯ್ತು. ನನಗೆ ಓಕೆ ಆದ ತಕ್ಷಣ ಈ ಕಡೆ ಹೇಳ್ತೀನಿ, ನಾನು ಕಂಪ್ನಿಗೆ ಹೇಳ್ತೀನಿ ನನಗೆ ಓಕೆ ಆಗಿದೆ ಅದು. ಅಲ್ಲಿ ಈಗ ಅಲ್ಲಿಂದ ಮತ್ತೆ ಈಗ ಅಲ್ಲ ಬೇಡ ಅಂತ ಹೇಳಿದ್ರೆ ಇಲ್ಲ ಯಾರಿಗೆ ಅದು ಹರ್ಟ್ ಆಗುತ್ತೆ ಅನ್ನೋ ಇರುತ್ತೆ. ಬಟ್ ಅಲ್ಲ ನೀವು ಹೆಂಗ್ ತಕೊಳ್ತೀರಾ ಹಂಗೆ ಬರೋದು. ಅದೇ ತಾಲಿಬಾನ್ ಅಲ್ಲ ಆಕ್ಚುಲಿ ಅಲ್ಲ ಅಂತ ಹೇಳಿದಲ್ಲ, ತಾಲಿಬಾನ್ ಅಲ್ಲ ಬಿನ್ ಲ್ಯಾಡನ್ ಅಲ್ವೇ ಅಲ್ಲ. ಅವ್ನು ನೋಡಿದ ಬಿಲ್ಡಿಂಗ್ ನಾನು ನೋಡಿದ ಯುದ್ಧಕ್ಕೆ. ಸೊ ನಾನು ಟೆರರಿಸ್ಟ್ ಅಲ್ಲ, ನಾನು ಪ್ರೇಮಿಸ್ಟ್ ಅಂತ. ಸೊ ಅದು ನಂಗೆ ಇದೆ ಲಿರಿಕಲ್ ಆಗಿದೆ. ಹೌದು, ನಾನು ಟೆರರಿಸ್ಟ್ ಅಲ್ಲ, ನಾನು ಪ್ರೇಮಿಸ್ಟ್ ಅಂತ. ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ ಅಂತ. ಅದು ಪಲ್ಲವಿಯಲ್ಲಿ ಇದ್ದಿದ್ದೇ ಚರಣದಲ್ಲಿ ಕಂಟಿನ್ಯೂ ಆಗಿದೆ. ಕಾಶ್ಮೀರ ನೀನನ್ನ ಕಾಶ್ಮೀರ ಬಿಡೋದಿಲ್ಲ ನಿನ್ನ ಅಂತ. ಹೌದು ಸರ್. ಇನ್ನು ಆ್ಯಕ್ಚುಲಿ ಈಗ ಸೌಂಡ್ ಡಿಸೈನ್ ವಿಷಯಕ್ಕೆ ಬರೋದಾದರೆ, ಈಗ ಅಪ್ಪು ಅವ್ರ ಇಂಟ್ರೊಡಕ್ಷನ್ ಅಂದರೆ ನಿಮ್ಮ ಮೇಲೆ ಅಂದರೆ ಚಾಲೆಂಜ್ ಯಾವ ರೀತಿ ಇದೆ ಅಂದರೆ ತುಂಬ ಪ್ರೆಷರ್ ಅನಿಸ್ತಿತ್ತು ನಿಮಗೆ? ಬಿಕಾಸ್ ಅಪ್ಪುದು ಲಾಂಚು ಜೊತೆಗೆ ಸೌಂಡ್ ಡಿಸೈನಿಂದ ಹಿಡಿದು ಎಲ್ಲದರಲ್ಲೂ ನಿಮ್ಮದೊಂದು ಛಾಪ್ ಮೂಡಿಸ್ಬೇಕಾಗಿರುತ್ತೆ. ಜೊತೆಗೆ ಅದು ದೊಡ್ಡ ಮನೆಯವ್ರಿಗೂ ಕೂಡ ಅದು ಇಷ್ಟ ಆಗಬೇಕು, ಪ್ಲಸ್ ಜನಕ್ಕೆ ಇಷ್ಟ ಆಗಬೇಕು ಮೇನ್. ಯಾಕೆಂದರೆ ಅಪ್ಪುಗೆ ಅಂದರೆ ಅದೊಂದು ಮಾತು ಬಂದೇ ಬರುತ್ತಲ್ಲ, ಅಪ್ಪು ಸಿನಿಮಾಗೆ ಮ್ಯೂಸಿಕ್ ಅಯ್ಯೋ ಇದೇನೋ ಎಲ್ಲೋ ಕೊರತೆ ಆಗಬಾರ್ದು ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಹೆಂಗಿತ್ತು ಈಗ ಸೌಂಡ್ ಡಿಸೈನಿಗೆ ಅಪ್ಪು ಅಂತ ಬರೋದಾಗಿರ್ಬೋದು. ಫಸ್ಟ್ ಅಂದರೆ ಅವರು ರೆಸ್ಲಿಂಗ್ ಅದೇನೋ ಒಂದು ಫೈಟ್ ಮಾಡ್ತಿರ್ತಾರೆ, ಆ ಸೌಂಡ್ ಡಿಸೈನ್ ಎಲ್ಲ ಹೆಂಗೆ ನೀವು ಪ್ಲಾನ್ ಮಾಡ್ಕೊಂಡ್ರಿ? ಇಲ್ಲ ಒಂದಿತ್ತು ಅಪ್ಪುಗೆ ಒಂದು ಇಮೇಜ್ ಒಂದು ಕ್ರಿಯೇಷನ್ ಅಂತ ಇರುತ್ತೆ. ನನಗೆ ಆಕ್ಚುಲಿ ಟೋಟಲ್ ಮಾಸ್ ಕೊಡಕ್ಕೆ ಇಷ್ಟ ಇರಲಿಲ್ಲ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಓಕೆ, ಬಟ್ ಹೀಸ್ ಎ ಯಂಗ್ ಹೀರೋ ಅಂತ ಹೇಳ್ಬೇಕಂದ್ರೆ ನೀವು ಇನ್ಸ್ಟೆಂಟ್ ಆಗಿ ಮಾಸ್ ಸಾಂಗ್ಸ್ ಒಂದು ಸ್ವಾಗ್ ಸಾಂಗ್ಸ್ ಬೇಕಿತ್ತು, ಮೋರ್ ಸ್ಟೈಲಿಶ್. ಸೊ ಇದು ತಾಲಿಬಾನ್ ಎಲ್ಲ ಆಗಲಿ ಜಾಲಿಗೋ ದಿಸ್ ಹ್ಯಾಡ್ ಎ ವೆರಿ ಹೆಪ್. ಇಟ್ಸ್ ನಾಟ್ ಎ ರೆಗ್ಯುಲರ್ ಮಾಸ್ ಸಾಂಗ್ ತರ ಇರಲಿಲ್ಲ. ಇಟ್ಸ್ ಗಾಟ್ ದ ಮಾಸ್ ಎಲಿಮೆಂಟ್, ಆಮೇಲೆ ಸ್ಟೈಲ್ ಇತ್ತು. ಸೊ ಅದೊಂದು ಪ್ಯಾಟರ್ನ್ ವರ್ಕ್ಔಟ್ ಆಯಿತು. ಬಟ್ ಆನ್ ದ ಮೂವಿ ನಮಗೆ ವಿ ಕ್ಯಾನ್ ಪ್ರೆಸೆಂಟ್ ಹಿಮ್ ಆಸ್ ಎ ಮಾಸ್ ಹೀರೋ ಪಿಕ್ಚರ್ ಅಲ್ಲಿ. ಯಾಕೆಂದ್ರೆ ಬೇರೆಯವ್ರಿಗೆ ಹೊಸಬರಿಗೆ ಆದ್ರೆ ನಮ್ಗೆ ಆ ಥರ ಮಾಡೋಕ್ಕಾಗಲ್ಲ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಥಿಮ್ಯಾಟಿಕ್ ಅಲ್ಲಿ ಒಂದು ಓವರ್ ಹೈಪ್ ಇದೆ. ಓವರ್ ಹೈಪ್ ಅನ್ನು ಕ್ರಿಯೇಟ್ ಮಾಡೋದು, ಎಕ್ಸ್ಪೆಕ್ಟೇಷನ್ ಇದ್ದ ಚಿತ್ರ, ಎಕ್ಸ್ಪೆಕ್ಟೇಷನ್ ಇದ್ದ ಹೀರೋ ಅಥವಾ ರಿಜಿಸ್ಟರ್ಡ್ ಹೀರೋಗಾಗತ್ತೆ. ಬಟ್ ಇದ್ರಲ್ಲಿ ಕೊಟ್ಟಾಗ ಯಾವುದು ಒಂದು ಹ್ಯಾಪನಿಂಗ್ ಹೀರೋ ಕೊಟ್ಟ ತಕ್ಷಣ ಜನ ಇನ್ನ ಹತ್ರ ಕನೆಕ್ಟ್ ಜಾಸ್ತಿ ಆಗತ್ತೆ ಅಂತ ವರ್ಕ್ ಆಯ್ತು ಅದು. ಈಗ ಇನ್ನೊಂದು ಅಂದ್ರೆ ಚಾಲೆಂಜ್ ಏನಂದ್ರೆ ಅಪ್ಪು ಸರೇ ಹಾಡಿದ್ರು ಆಕ್ಚುಲಿ ತಾಲಿಬಾನ್ ಅಲ್ಲ ಸಾಂಗ್. ಅಂದ್ರೆ ಅಷ್ಟೊಂದು ಎಕ್ಸ್ಪೆರಿಮೆಂಟೇಷನ್. ಒಂದು ಉಪೇಂದ್ರ ಅವ್ರ ಹತ್ರ ಲಿರಿಕ್ಸ್ ಬರ್ಸಿರೋದು ತಾಲಿಬಾನ್ ಅಂದ್ರೆ ಇಲ್ಲ, ಇದೆಲ್ಲ ಆಕ್ಸಿಡೆಂಟ್. ಟೋಟಲ್ ಎವ್ರಿಥಿಂಗ್ ಕಂಪೋಸಿಂಗ್ ಟೈಮ್ ಅಲ್ಲಿ ಏನಿರ್ಲಿಲ್ಲ. ಒಂದು ಆದ ನಂತರ ಅಪ್ಪು ಹಾಡ್ಬೋದು. ಇದು ಆಕ್ಚುಲಿ ಏನು ಸಿಂಪಲ್ ಇದೆ, ಅಪ್ಪು ಹತ್ರ ಹಾಡ್ಸೋಣ ಅಂತ ಬಂತು. ಆಮೇಲೆ ಮಧ್ಯದಲ್ಲಿ ಉಪೇಂದ್ರ ಬರ್ದು, ಇನಿಷಿಯಲ್ ಬೇರೆಯವ್ರು ಬರ್ದಿದ್ರು, ಉಪೇಂದ್ರ ಅವ್ರು ಬರ್ದ್ರು. ಸ್ಟಾರ್ಟಿಂಗ್ ಇಲ್ಲ ಮೂರ್ನಾಲ್ಕು ಲಿರಿಕ್ ರೈಟರ್ ಬರ್ದಿದ್ರು. ಒಂದು ಮೂರು ಲಿರಿಕ್ ರೈಟರ್ ಅಟ್ಲೀಸ್ಟ್ ಎರಡು ವರ್ಷನ್ಸ್ ಬರ್ದಿದ್ರು. ಅದಕ್ಕೆ ಅಪ್ಪು ಅವರು ಹಾಡಿದಾಗ ಅಥವಾ ಹಾಡು ಕೇಳಿದಾಗ ಲಿರಿಕ್ಸ್ ಕೇಳಿದಾಗ ಅವ್ರಿಗೆ ಏನಿತ್ತು, ಅವ್ರದ್ದು ಏನು ಎಕ್ಸ್ಪ್ರೆಸ್ ಮಾಡಲ್ಲ? ಅವರು ಚಿಕ್ಕ ಮಗು ಥರನೇ ಸ್ಟಾರ್ಟಿಂಗ್ ಆಗುತ್ತೆ ನನ್ನ ಕೈಲಿ ಆಡೋಕ್ಕೆ ಅಂದರೆ ಆಗುತ್ತೆ. ದಟ್ಸ್ ಲೈಕ್ ಇಲ್ಲ ನಾನು ಪ್ರೊಡ್ಯೂಸರ್ ನಾನು ಆಡ್ತೀನಿ ಅದಿಲ್ಲ, ಯಾರು ಪ್ರೊಡ್ಯೂಸರ್ ದೇ ಕ್ಯಾನ್ ಡಿಸೈಡ್. ಬಟ್ ಆ ಒಂದು ಹಂಬಲ್ನೆಸ್ ವೆರಿ ಮಚ್ ದೇ. ಆಮೇಲೆ ಅಂದರೆ ಹಾಡುವಾಗಲೂ ನನಗೆ ಇನ್ಸ್ಟೆಂಟ್ ಇಷ್ಟ ಆಯಿತು. ಬಟ್ ಒಂದು ಥಿಂಗ್ ಅಂದರೆ ಸ್ಕೇಲ್ ಎಲ್ಲ ಅವ್ರಿಗೆ ಅಂತ ಮಾಡಿದೆ, ಅವ್ರದ್ದು ಹಾಡಿದ್ದು ಕೇಳಿದೆ ನಾನು. ಡನ್ ದ್ಯಾಟ್. ಬಟ್ ಪಕ್ಕ ಹಾಡಿದೆ, ಪಕ್ಕ ವಿತ್ ಎಕ್ಸ್ಪ್ರೆಷನ್ಸು. ಇನ್ನು ಆ್ಯಕ್ಚುಲಿ ಈ ಸಾಂಗ್ಸ್ಗಳಿಗೆ ಅದರದ್ದೊಂದು ಸ್ವಲ್ಪ ವ್ಯಾಲ್ಯೂ ಅಥವಾ ಡಿಗ್ನಿಟಿ ಹೆಚ್ಚಾಗೋದಕ್ಕೆ ಇನ್ನೊಂದು ಕಾರಣ ಅಂದರೆ ಅದು ಪಿಕ್ಚರೈಸೇಷನ್ ಆ್ಯಂಡ್ ಅಪ್ಪು ಸರ್ ಡ್ಯಾನ್ಸ್ ಮೂವ್ಸ್ ಆಗಿರ್ಬೋದು. ಅಂದರೆ ಕನೆಕ್ಟ್ ಆಗೋಕ್ಕೆ ಅಂದರೆ ಈ ಒಂದು ಹೋಲ್ ಸಾಂಗ್ ಬರೀ ಈಗ ನಾವು ಬೇರೆ ಯಾವುದೋ ಒಂದು ಹೀರೋನ ಅಂದರೆ ಡ್ಯಾನ್ಸ್ ಅಷ್ಟರ ಮಟ್ಟಿಗೆ ಅಪ್ಪು ಸರ್ ಥರ ಡ್ಯಾನ್ಸ್ ಬರದೇ ಇರುವಂತಹ ಹೀರೋನ ವಿಜುವಲೈಸ್ ಮಾಡ್ಕೊಂಡ್ರೆ ಬೇರೆ ಥರನೇ ಅನ್ಸುತ್ತೆ ನಮ್ಗೆ. ಆ್ಯಕ್ಚುಲಿ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಪ್ಯಾಕೇಜ್ ಥರ. ಅಂದರೆ ಅಪ್ಪು ಸರ್ ಎನರ್ಜಿ ಆಗಿರ್ಬೋದು, ಅವ್ರು ಅಪ್ರೋಚ್ ಮಾಡ್ತಿದ್ದ ರೀತಿ, ಹಾಡುಗಳು, ಡ್ಯಾನ್ಸ್, ಕೊರಿಯೋಗ್ರಫಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವಾಗ ಅಂತ? ಇಲ್ಲ, ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಡೈರೆಕ್ಷನ್. ಯಾಕಂದ್ರೆ ಕ್ಯಾರೆಕ್ಟರ್ ಒಂದು ಡಿಸೈನ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಪೂರಿ ಜಗನ್ನಾಥ್ ಅಪ್ಪು ಅವ್ರು ಬರ್ತಾ ಇದ್ದಾರೆ. ಇದು ಆಕ್ಚುಲಿ ದೊಡ್ಡ ವೇಗ ಅನ್ಸುತ್ತೆ ಈ ಕತೆ ಹೇಳುವಾಗ. ಅಂದ್ರೆ ಅಪ್ಪು ಅವ್ರು ಬರ್ತಾರೆ. ಆಮೇಲೆ ಡೈಲಾಗ್ಸ್ MS ರಮೇಶ್ ಅವರು ಬರ್ದಿದ್ದು ಲೈಕ್ ಅಮೇಝಿಂಗ್, ಪಕ್ಕಾ ಮಾಸು ಹೊಡಿಯೋ ತರ ಇತ್ತು. ಜೊತೆಗೆ ಈಗ ಪ್ರೆಸೆಂಟ್ ಯಾವತ್ತೊಂದು ಕ್ಯಾರೆಕ್ಟ್ರು ಎಸ್ಟಾಬ್ಲಿಷ್ ಆಗಿ ವರ್ಕೌಟ್ ಆಯ್ತು, ಯು ವಿಲ್ ಫಾಲೋ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್. ನಿಮಗೆ ಒಂದು ಕ್ಯಾರೆಕ್ಟರ್ ಒಳಗೆ ಬೀಳ್ಬೇಕಂದ್ರೆ ನಿಮ್ಗೆ 2-3 ಸೀನ್ ಸಾಕು. ಸೊ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಬಿದ್ದಾಗಿರುತ್ತೆ ಜನ ಅಪ್ಪುಗೆ. ಆಮೇಲೆ ಇದು ಸಾಂಗ್ ಪಿಕ್ಚರೈಸೇಷನ್ ಅಫ್ಕೋರ್ಸ್
ನನಗೆ ಯಾರು ಚಿನ್ನಿ ಅವ್ರು ಮಾಡಿದ ಐ ಥಿಂಕ್ ಸೊ, ನನಗೆ ಐ ಡೋಂಟ್ ರಿಕಲೆಕ್ಟ್ ಯಾರು ಮಾಡಿದ್ದು ಸಾಂಗ್ ಇದು ಅಂತ. ಕೊರಿಯೋಗ್ರಾಫ್ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಅಪ್ಪು ಇಸ್ ಅಂದರೆ ಎಕ್ಸ್ಪ್ರೆಷನ್ ಆಗಲಿ, ಡ್ಯಾನ್ಸ್ ಆಗಲಿ, ಅವ್ರು ಫಸ್ಟ್ ಪಿಕ್ಚರ್ ಆದ್ರು, ಅವ್ರು ಫಸ್ಟ್ ಪಿಕ್ಚರ್ ಅಂತ ಅನಿಸ್ತಾ ಇದೆ. ವಾಸ್ ವೆರಿ ಕಾನ್ಫಿಡೆಂಟ್ ಆಕ್ಚುಲಿ. ಇವತ್ತು ಮೂವಿ ನೋಡಿದ್ರೆ ಇದು ಫಸ್ಟ್ ಫಿಲಮ್ ಈ ತರ ಮಾಡಿದಾರ ಅಂತ ಅನ್ಸುತ್ತೆ. ಡೈಲಾಗ್ ಡೆಲಿವರಿ ನನಗೆ ಇನ್ನೊಂದು ಇದು ನೆನಪಿದೆ, ಅದು ಹೀರೋಯಿನ್ ಸೆಲೆಕ್ಷನ್ ಇತ್ತು ಒಂದಷ್ಟು, ಹಂಗೆ ಯಾವುದು ಅಂದ್ರೆ ಎಲ್ಲ ಫೋಟೋಸ್ ಬರ್ತಾ ಇತ್ತಲ್ಲ ಯಾರು ಮಾಡೋಣ ಅಂತ. ಲಾಸ್ಟಿಗೆ ಗೌರಿಶಂಕರ್ ಮಗಳು ಅಂತ, ರಕ್ಷಿತಾನ ನಮ್ ಗೌರಿಶಂಕರ್ ಮಗಳು ಅಂತ, ಅಂಡ್ ಶಿ ವಾಸ್ ಆಲ್ಸೋ ವೆರಿ ಸ್ಮಾರ್ಟ್ ಅಟ್ ದಟ್ ಟೈಮ್. ಇವನ್ ರಮ್ಯಾನು ಕನ್ಸಿಡರೇಷನ್ ಮಾಡಿದ್ರು ಆ ಟೈಮಲ್ಲಿ. ಇವನ್ ಅವ್ರದ್ದು ಫೋಟೋ ಇತ್ತು, ನೆಕ್ಸ್ಟ್ ಪಿಕ್ಚರ್ ಎಲ್ಲ ಅವ್ರದ್ದು ಬಂತು. ಇನ್ನು ಆಕ್ಚುಲಿ ಸರ್ ಇನ್ನೊಂದು ಆ ದೇವರ ಹಾಡಿದು ಸಾಂಗ್ ಅಲ್ಲಿ ಅದೊಂದು ಗೋಸ್ಟ್ ಟೈಪ್ ಒಂದೇನೋ ಒಂದು ಮಧ್ಯದಲ್ಲಿ, ಅಂದ್ರೆ ಗೋಸ್ಟ್ ಅಂದ್ರೆ ಹಾಡ್ತಾ ಇರೋ ಥರ ಮಧ್ಯದಲ್ಲಿ ಏನೋ ಒಂದು ವಾಯ್ಸ್ ಬರುತ್ತೆ ಆಕ್ಚುಲಿ. ಸೊ ಅದ್ರದ್ದೆಲ್ಲ ಹೆಂಗೆ ಇನ್ಕಾರ್ಪೊರೇಟ್ ಮಾಡಿದ್ರಿ ಆ ರೀತಿ ಒಂದು? ಇಲ್ಲ, ಅದು ಇಟ್ಸ್ ಗಾಟ್ ಎ ವಿಯರ್ಡ್ ಅದು ಪ್ಯಾಥೋಫೀಲ್. ಅಂದ್ರೆ ಬೇಸಿಕಲಿ ಇಬ್ರು ದೂರ ಆಗುವಾಗ ಇಟ್ ಇಸ್ ಒಂದು ತರ ನೋವು ಅಂತ ಬರುತ್ತೆ, ಒಂಥರ ನೋವು. ಆ ನೋವನ್ನು ನೀವು ಮ್ಯೂಸಿಕಲ್ಲಿ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ವಾಯ್ಸ್ ಪಕ್ಕ ಸೂಟ, ಅಂದ್ರೆ ಬೇಸಿಕಲಿ ಇಟ್ಸ್ ಸಮ್ ಫಾರಿನ್ ಲ್ಯಾಂಗ್ವೇಜ್ ಇದ್ದಂಗೆ. ಸೊ ಒಂಥರ ನೋವು ಕಾಣ್ತಾ. ಇಟ್ಸ್ ಓನ್ಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇಸ್ ನಥಿಂಗ್ ಬಟ್ ಏನ್ ಮೂಡು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದರಲ್ಲಿ ಆ ಮೂಡನ್ನು ಟೋಟಲ್ ಎಕ್ಸ್ಪ್ರೆಸ್ ಮಾಡಿ, ಸೌಂಡ್ ಡಿಸೈನಿಂಗ್ ಸ್ವಲ್ಪ ಅಂದ್ರೆ ಇಟ್ ಇಸ್ ನಾಟ್ ಅರ್ತಿ ಇಲ್ಲ, ಅಂದ್ರೆ ಇಟ್ಸ್ ನಾಟ್ ಲೋಕಲ್ ಅಂತ ಅನ್ಸಲ್ಲ. ಇಟ್ಸ್ ಸ್ವಲ್ಪ ಸ್ವಲ್ಪ ಬೇರೆ ತರ ಅನ್ಸಿದ ತಕ್ಷಣ ಏನೋ ಒಂದು ಬೇರೆ ಎಲಿಮೆಂಟ್ ಬಂದಂಗೆ ಆಗುತ್ತೆ. ಅಫ್ಕಂಡ್ ಆಮೇಲೆ ಅಣ್ಣವ್ರ ಸಿಂಗಿಂಗ್ ಅಂದ ಕೂಡಲೇ ಲೋಕಲ್ ಎಲಿಮೆಂಟ್ ಅಂತ ಸ್ವಲ್ಪ ಆ ಡಿವಿಷನ್ ಬ್ಯಾಲೆನ್ಸ್ ಚೆನ್ನಾಗಿತ್ತು. ಈಗ ಪಣವೀಡು ಮತ್ತೆ ಆ ದೇವರ ಹಾಡಿದ್ದು ಎರಡು ಅಣ್ಣವ್ರು ಹಾಡಿದ್ರು. ಸೊ ಆ ಡಿಸಿಷನ್ ಮತ್ತೆ ನಿಮಗೆ ನೀವು ಎಷ್ಟು ಎಕ್ಸೈಟ್ ಆಗಿದ್ರಿ ಅವಾಗ, ಅಂದ್ರೆ ರಾಜ್ಕುಮಾರ್ ಸರ್ ಹಾಡ್ತಾರ ಅದನ್ನ ಅಂತೆಲ್ಲ? ಇಲ್ಲ, ನನಗೆ ಅದಕ್ಕಿಂತ ಮುಂಚೆ ಒಂದು ಹಾಡಿದ್ರು, ನನಗೆ ಒಂದು ಇದೆಂತ ಪ್ರೇಮ ಚಿತ್ರಕ್ಕೆ ಹಾಡಿದ್ರು. ಅವ್ರು ಹಾಡ್ಸಿದ್ ಗೊತ್ತು. ಒನ್ ಥಿಂಗ್ ಇಸ್ ಅ ಲೆಜೆಂಡ್ ಸಿಂಗಿಂಗ್, ಕ್ಲಾಸಿಕಲ್ ತುಂಬಾ ಕಂಟ್ರೋಲ್ ಇದ್ದ ಸಿಂಗರು. ಸೊ ಇದು ಆ ದೇವರ ಹಾಡು ನನಗೆ ಅಷ್ಟು ಅನ್ಸಿಲ್ಲ. ಬಟ್ ನನಗೆ ಪಣವೀಡು ವಾಸ್ ಮೋರ್ ಗ್ರಂಟಿ ಸಾಂಗ್, ದಟ್ಸ್ ಮೋರ್ ಆಫ್ ಎನರ್ಜಿ ಅಲ್ಲ, ಅದು ಟ್ರೈ ಮಾಡೋಣ ಅಂದ್ರು. ಅದೇ ನಮ್ ಖುಷಿ. ಅಂದ್ರೆ ಆ ಹಸಿವಿದೆಯಲ್ಲ, ಅದು ಯಾವತ್ತೂ ನನ್ನ ಲೈಫಲ್ಲಿ ಆ ಸಾಂಗ್ ಮರೆಯಲ್ಲ. ಯಾಕಂದ್ರೆ ಇಟ್ ನೀಡೆಡ್ ಲಾಟ್ ಆಫ್, ಅದನ್ನ ಡೆಲಿವರ್ ಮಾಡಿದ್ರು. ಅದು ಸುಲಭ ಅಲ್ಲ. ಹೌದು. ಅಂಡ್ ಅಗೇನ್ ಈಗ ಅವಾಗ 2002 ಏಪ್ರಿಲ್ 26 ರಿಲೀಸ್ ಆಗಿತ್ತು. ಅಣ್ಣವರ ಬರ್ತಡೇ ಆಗಿ 2ನೇ ದಿನಕ್ಕೇನೆ. ಸೊ ಅವಾಗ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಬಿಕಾಸ್ 200 days ರನ್ ಆಗಿರೋ ಸಿನಿಮಾ ಇಲ್ಲ. ನಾವೆಲ್ಲ ಫಸ್ಟ್ ಡೇ ಹೋಗಿದ್ದೀವಿ. 100 ಡೇಗೆ ಐ ಥಿಂಕ್ ವಿ ಡಿಡ್ ಅಫ್ಕೋರ್ಸ್ ಫಂಕ್ಷನ್ ಮಾಡಿದ್ವಿ. ರಜನಿ ಸರ್ ಬಂದಿದ್ರು, ಅವರಿಂದ ಯಾವ್ದು ನಮಗೆ ಮೊಮೆಂಟ್ ಎಲ್ಲ ಕೊಟ್ಟಿದ್ರು. ಇಟ್ ಇಸ್ ಫಸ್ಟ್ ಡೇ ವಾಸ್ ಥ್ರಿಲ್. ಅಂದ್ರೆ 100 ಡೇ ಆಗತ್ತೆ ಅದು ಯೂಶಲಿ. ಆ ಟೈಮಲ್ಲಿ ನನಗೆ ಐ ವಾಸ್ ಲಕ್ಕಿ. ಆಗ್ಲೇ 2 ಸಿಲ್ವರ್ ಜುಬ್ಲಿ ಪಿಕ್ಚರ್ಸ್, ಯಾವ್ದು ಒಂದು ಇದು, ಇನ್ನೊಂದು ನಿನಗಾಗಿ, ಜೊತೆಗೆ ಸಿಲ್ವರ್ ಜುಬ್ಲಿ, 2 ಪ್ಯಾರಲಲ್ ಆಗಿ ಓಡ್ತಾ ಇದೆ ಚಿತ್ರ. ಇದು ಫಸ್ಟ್ ಡೇ ಥಿಯೇಟ್ರಿಗೆ ಹೋದಲ್ಲ, ಅದು ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಹಬ್ಬ, ಅಯ್ಯೋ ಒಂಥರ ರೇಜ್ ಇದ್ದಂಗಿತ್ತು. ಈ ಫುಲ್ ಅಣ್ಣವ್ರ ಅಭಿಮಾನಿಗಳು ಟೋಟಲ್ ಅಂತ. ಅಪ್ಪು ಶಿವಣ್ಣ ಎಲ್ರು, ಇಟ್ಸ್ ಎ ಮ್ಯಾಸಿವ್ ಮಾಸ್ ರಿಲೀಸ್ ಅದು. ಸೊ ನಾನು ಅಟ್ಲೀಸ್ಟ್ ಒಂದು 5 ಥಿಯೇಟರ್ಗೆ ಇವ್ರ ಜೊತೆ ಹೋಗಿದೆ. ಸಂತೋಷ್, ಪ್ರಸನ್ನ, ಇಲ್ಲ ಅಣ್ಣವ್ರು ಬಂದಿದ್ರು ಆ ಪಿಕ್ಚರ್ಗೆ ಫಸ್ಟ್ ಡೇ ನೋಡಕ್ಕೆ. ಎಲ್ಲ ಕಡೆ ಬಂದಿದ್ರು ಅಲ್ಲ, ಅವರು 1-2 ಥಿಯೇಟರ್ಗೆ ಬಂದಿದ್ರು. ಅಣ್ಣವರು ಬಂದಿದ್ರು. ಅಪ್ಪು ಸರ್ ಎಲ್ಲ ಕಡೆ. ಅಪ್ಪು ಸರ್ ನಾವೆಲ್ಲ ಜೊತೆಗಿದ್ವಿ. ನಾವೆಲ್ಲ ಜೊತೆಗೆ ಒಂದಷ್ಟು ಥಿಯೇಟರ್ ರೌಂಡ್ ಅಪ್ ಮಾಡಿದ್ವಿ. ಅಂದ್ರೆ ಅದು ಜನರಲ್ ಆಗಿ ಈಗ ಫಸ್ಟ್ ಡೇ ಅಂದ್ರೆ ಈ ತರದೊಂದು ಈಗ ದೊಡ್ಡ ಮನೆಯಿಂದ ಬರ್ತಾ ಇರೋ ಅಪ್ಪು ಸರ್ ಆಲ್ರೆಡಿ ಲೈಕ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಡೆಫಿನೆಟ್ ಆಗಿ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಓಪನಿಂಗ್ ಸಖತ್ತಾಗಿ ಸಿಗುತ್ತೆ. ಬಟ್ ನಿಮಗೆ ಯಾವಾಗ ಓಕೆ ಇದು ಪಕ್ಕ ಇದು ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಇಲ್ಲ, ನನಗೆ ಬ್ಯಾಕ್ ಗ್ರೌಂಡ್ ಮಾಡುವಾಗ ಒಂದು ಲೆವೆಲ್ ಇದೆ, ಇದು ಓಡುತ್ತೆ ಅನ್ನೋ ಗೊತ್ತು. ಇಷ್ಟು ಈ ಲೆವೆಲ್ ಅಂತಲ್ಲ, ಚೆನ್ನಾಗಿ ಓಡುತ್ತೆ. ಅಟ್ಲೀಸ್ಟ್ ಚೆನ್ನಾಗಿ ಓಡುತ್ತೆ. ಒಂದು 10 ವಾರ ಅಂತೂ ಗ್ಯಾರಂಟಿ ಅಂತ ಬರುತ್ತೆ. ಮಾಡುವಾಗಲೇ ಒಂದು ಫೀಲ್ ಇರುತ್ತೆ, 100% ಫೀಲ್ ಇರುತ್ತೆ. ಇವನ್ ನನಗೆ ನಿನಗಾಗಿ ಚಿತ್ರಕ್ಕೆ ಇವ್ರು ಹೇಳಿದೆ 100 days ಆರಾಮ್ ಓಡುತ್ತೆ ಅಂತ. ಯಾರು ಅವರು ಅದಕ್ಕೆ ಪುನಃ ಕರೆದು ನಂತರ ಕೇಳಿದ್ರು ಡೈರೆಕ್ಟ್ರು. ಈಗ ಒಂದು ಫೀಲ್ ಸಿಗುತ್ತೆ ಪಿಕ್ಚರ್ ನೋಡ್ತಾ ಇರುವಾಗ. ಒಂದು ಫೀಲ್, ಇಟ್ ಇಸ್ ನಾಟ್ ಅಬೌಟ್, ಇಟ್ಸ್ ಅನ್ ಇನ್ನರ್ ಫೀಲ್. ಓಕೆ, ಇದು ಟಚ್ ಆಗುತ್ತೆ, ಒಂಥರ ಓಡುತ್ತೆ ಅಂತ. ಇಟ್ಸ್ ನಾಟ್ ಬಿಕಾಸ್ ಆಫ್ ಅವರು ಅಣ್ಣವ್ರ ಮಗ ಅಂತಲ್ಲ, ಪಿಕ್ಚರಲ್ಲೂ ದಮ್ಮಿತ್ತು. ಪಿಕ್ಚರ್ ದಮ್ಮಿದ್ರೆ ಹಂಗೆ ಓಡಲ್ಲ ಅದು. ಇವತ್ತು ನಾವು 25 ವರ್ಷ ನಂತರ 24 ವರ್ಷ ನಂತರ ಮಾತಾಡೋದಂದ್ರೆ ಸಕ್ಸಸ್.
ಇನ್ನು ಪೂರಿ ಜಗನ್ನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಫಸ್ಟ್ ಕನ್ನಡ ಫಿಲಮ್ ಅದೇ ಹಿಂಗೆ ಅದೊಂದೇ ಫಿಲಮ್ ಮಾಡಿದವ್ರು ಆ್ಯಕ್ಚುಲಿ ಕನ್ನಡದಲ್ಲಿ. ಸೊ ಅವ್ರು ಹೆಂಗಿರ್ತಾರೆ, ಅವ್ರ ಎನರ್ಜಿ ಹೇಗಿರ್ತಾ ಇತ್ತು? ಶಿವಣ್ಣ ಪಿಕ್ಚರ್ ಒಂದು ಮಾಡಿದ್ರು. ಹೌದು, ಯುವರಾಜ. ಹೌದು, ಅದು 2 ಮಾಡಿದ್ರು. ಸೊ ಹೆಂಗಿರ್ತಾ ಇತ್ತು ಅವ್ರ ಫೀಡಿಂಗ್ ಎಲ್ಲ? ನನ್ನ ಲೈಫಲ್ಲಿ ನೋಡಿದ ಅತ್ಯಂತ ಕ್ಯಾಶುವಲ್ ಡೈರೆಕ್ಟರ್ ಅಂದ್ರೆ ಅವರೇ. ಓಕೆ. ಅವರು ಟೆನ್ಷನ್ ಇಲ್ಲ, ಅಂದ್ರೆ ಹಿಂಗೆ ಅದೆಲ್ಲ ನಾನು ಡೈರೆಕ್ಟ್ರು ಹಿಂಗೆ ಅದೆಲ್ಲ ಯಾವುದಿರಲಿಲ್ಲ. ಚೆನ್ನಾಗಿದೆ ಸಾಕು ಇಷ್ಟ ಹೇಳಲ್ಲ, ಚೆನ್ನಾಗಿದ್ದ ತಕ್ಷಣ ಸಾಕು ಇಲ್ಲ, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಜಾಸ್ತಿ ಇದು ಬ್ಯಾಕ್ಗ್ರೌಂಡ್ಗೆ ಅವ್ರು ಜಾಸ್ತಿ ಇರಲಿಲ್ಲ. ಅವರು ಐ ಥಿಂಕ್ 7th ರೀಲ್ ಆಗ ರಾಘಣ್ಣ ಅವರಿದ್ರು. 7ನೇ ರೀಲ್ ಆಗುವಾಗ ಅಂದ್ರೆ ಆಲ್ಮೋಸ್ಟ್ ಇಂಟ್ರೋಲ್ ಬಂದರು, ಫುಲ್ ನೋಡಿದ್ರು. ಒಂದು ಪರ್ಸನ್ ಹೇಳಿದ್ರು ಇಲ್ಲಿ ಏನೋ ಮಾಡ್ಬೋದು ನೋಡಿ ಅಂತ. ಚೆನ್ನಾಗಿದೆ ಸಾಕು, ಬೇಕಾದಷ್ಟೇ ಇತ್ತು ಅಂತ. ಅದು ವೇಟಲ್ಸ್ ಅಲ್ಲ, ಇಲ್ಲದ್ರೆ ನಾನು ಇಲ್ದಾಗ ಮಾಡಿದ್ದು ಅದರಲ್ಲಿ 25 ತಪ್ಪು ಹುಡ್ಕೋಬೇಕಂತ ಅವ್ರ ಒಳಗೆ ಬಂದಿರುತ್ತೆ, ಬರುವಾಗಲೇ ಬಂದಿರುತ್ತೆ. ಅರ್ಧ ಇರ್ಲಿಲ್ವ ನಾನು ಅಂತ ನಾನೇನೋ ಹೇಳ್ಬೇಕು ಅಂತ ಇರುತ್ತೆ. ಬಟ್ ಅದೆಲ್ಲ ಇವತ್ತಿಗೂ ಹಂಗೆ ಇದ್ದಾರೆ. ಮೊನ್ನೆ ಚಿತ್ರಕ್ಕೆ ಒಂದು ತೆಲುಗು ಚಿತ್ರಕ್ಕೆ ನಾನು ಕನ್ನಡ ವರ್ಷನ್ ಒಂದು ಹಾಡಿದೆ. ಸೊ ಈಸ್ ಸ್ಟಿಲ್ ದ ಸೇಮ್, ವೆರಿ ಸ್ವೀಟ್. ಐ ಥಿಂಕ್ ಟೆನ್ಷನ್ಲೆಸ್ಸು ಕೂಲೆಸ್ಟ್ ಡೈರೆಕ್ಟರ್ ಅಂದ್ರೆ ನಮಗೂ ಲಕ್ಕಿ ಅವ್ರ ಜೊತೆ ಮೊದಲೇ ಕೆಲಸ ಮಾಡಿದ್ದು. ಸರ್, ಇನ್ನು ಆ್ಯಕ್ಚುಲಿ ನಿಮಗೆ ಅಪ್ಪು ಸರ್ ಅಥವಾ ಇಡೀ ದೊಡ್ಡ ಮನೆ ಫ್ಯಾಮಿಲಿಯಿಂದ ಆಗಿರಬಹುದು, ಅಥವಾ ನಿಮಗೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದೆ ಆಫ್ಟರ್ ಲೈಕ್ ಅಪ್ಪು ಸಿನಿಮಾದ ಹಾಡುಗಳಿಗೆ, ಮ್ಯೂಸಿಕ್ಕಿಗೆ? ನನ್ನ ಜೊತೆ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಐ ಆಮ್ ವೆರಿ ಓಪನ್ ಅಂಡ್ ಹಿಂಗೆ ಬೇಕು ಅಂತ ಹೇಳೋದು. ನನಗೆ ಬೆಸ್ಟ್ ಗಿಫ್ಟ್ ಅನ್ನೋ ನೆಕ್ಸ್ಟ್ ಅಭಿ ಪಿಕ್ಚರ್ಗೆ ಮೊದಲೇ ಬುಕ್ ಮಾಡಿದ್ರು. ಆ್ಯಂಡ್ ಒನ್ ಥಿಂಗ್, ಆ ಕೋರ್ ಟೀಮ್ ಒಳಗೆ ಆ್ಯಡ್ ಮಾಡಿದ್ದು. ಅಂದರೆ ಯಾರನ್ನು ಸೆಲೆಕ್ಟ್ ಮಾಡೋಣ, ಹೆಂಗ್ ಮಾಡೋಣ, ಡಿಸೈನ್ ಇನ್ ದ ಪ್ರಾಜೆಕ್ಟ್ಗೆ ನನ್ನನ್ನು ಒಳಗೆ ಸೇರಿಸ್ಕೊಂಡು, ಅಂದ್ರೆ ಐ ಆಮ್ ಟೀಮ್ ಆಫ್ ದ ಕೋರ್ ಗ್ರೂಪ್. ಅದೇ ದಟ್ಸ್ ಅ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ವೆರಿ ನೆಕ್ಸ್ಟ್ ಪಿಕ್ಚರ್ಗೆ ನಾನು ಅವರ ಒಳಗೆ ಸರ್ಕಲ್ ಅಲ್ಲಿ ಇದೆ. ದಟ್ಸ್ ಅ ಬೆಸ್ಟ್ ಗಿಫ್ಟ್. ಸರ್, ಆ್ಯಕ್ಚುಲಿ ಇದರಲ್ಲಿ ವೆರೈಟಿ ಆಫ್ ಸಾಂಗ್ಸ್ ಇತ್ತು. ಬಾರೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಹೋಗೋಣ, ಅದು ಯಾಕಂದರೆ ಇವತ್ತಿಗೂ ಅದು ಸೂಪರ್ ಹಿಟ್ಟೆ. ಇವತ್ತು ಮದುವೆ ಮನೆಗಳಲ್ಲಿ ಅದು ಕೇಳ್ತಾ ಇರುತ್ತೆ ಹಾಡುಗಳು. ಸೊ ಅಂದರೆ ವೆರೈಟಿ ಸಾಂಗ್ಸ್ ಅಂದರೆ ಪ್ರತಿ ಹಾಡು ಹಿಟ್ಟೇನೆ. ಅಂದರೆ ಏನು ಸೈಕಿ ಇತ್ತು ಆ್ಯಕ್ಚುಲಿ ಇಡೀ ತಂಡದ ಪ್ರತಿ ಹಾಡು ಹಿಟ್ಟಾಗೋಕ್ಕೆ ಹೆಂಗೆ ಸಾಧ್ಯ? ಯಾಕೆಂದರೆ ಬಿಕಾಸ್ ಎಲ್ಲೋ ಒಂದು ಕಡೆ ಓಕೆ ಇದೊಂದು 4 ಸಾಂಗ್ ಇದೆ, ಇವತ್ತಿಗೆ ಸಿನಿಮಾಗಳು ರಿಲೀಸ್ ಆಗಿರುವಾಗ ನೋಡಿರ್ತೀವಿ, ಯಾವುದೋ 1 ಸಾಂಗ್ ಹಿಟ್ಟಾಗುತ್ತೆ, ಒಂದು 2 ಸಾಂಗ್ ಹಿಟ್ಟಾಗುತ್ತೆ, ಆ ಥರದ್ದೆಲ್ಲ. ಪ್ರತಿ ಸಾಂಗು ಹಿಟ್ಟಾಗಬೇಕು ಅಂತಂದರೆ ಅದು ಹಿಂದೆ ಎಷ್ಟೆಲ್ಲ ಹೆಂಗೆ ಕೆಲಸ ಮಾಡಿದ್ರಿ ಅಂತ? ಇಲ್ಲ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ನಾನು ನಾನು ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, ಐ ವಿಲ್ ಗಿವ್ ಮೈ 100% ಪ್ರತಿ ಪಿಕ್ಚರಿಗೂ. ನಾನು ಹೊಸಬರು, ಹಳಬರು, ದೊಡ್ಡವರು, ಚಿಕ್ಕವರು ನೋಡಲ್ಲ. ಬಟ್ ನನ್ನ ಪರ್ಸ್ನಲ್ ಆಗಿ ಐ ಗಿವ್ ಇಟ್ 100%. ಆಮೇಲೆ ಇನ್ನೊಂದು ಯಾವನ ಮೇಲಿಂದ ಎನರ್ಜಿ ಬರುತ್ತೆ ಹಿಟ್ಟಾಗಕ್ಕೆ. ಬಟ್ ನಂದು ಲಕ್ಕಿ ಅಂದರೆ ನಂದು ಯಾವುದು ಮಾಡಿದ್ದೀನ ಪಿಕ್ಚರಲ್ಲಿ, ನಾನು ಹೇಳೋದು ಎಬವ್ ಆವ್ರೇಜ್ ಇದ್ರೆ 5 ಹಿಟ್ ಆಗಿದೆ ಎಲ್ಲ. ಫ್ರಮ್ ಉಪೇಂದ್ರ ಎಲ್ಲ ಥ್ರೋಟ್ ಕರಿಯ ನಿನಗಾಗಿ ಜಾಸ್ತಿ. ನಾನು 50-50 ನಾನೆಲ್ಲ ಮಾಡಿಲ್ಲ. ಸಾಧಾರಣ ಎಲ್ಲ ಪಿಕ್ಚರಲ್ಲಿ ಒಂದು ಅಂತ ತೋರ್ಸಕ್ಕಾಗಲ್ಲ. ಎಲ್ಲ ಅರಮನೆ ಆಗಲಿ ಎಲ್ಲ ಆಲ್ ಸಾಂಗ್ಸ್ ಹೆಚ್ಚಾಗಿ ಪಿಕ್ಚರ್ ಒಂದು ಆವ್ರೇಜ್ ಇಂದ ಮೇಲೆ ಹೋದ್ರೆ 5 ವರ್ಕೌಟ್ ಆಗಿದೆ ನನಗೆ. ಸೊ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ. ಅಫ್ಕೋರ್ಸ್ ಸಿಂಪಲ್ ಕೇಳುಗರಿಗೆ ಐ ಥಿಂಕ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಸೊ ಕನ್ನಡಿಗರಿಗೆ ಐ ಥಿಂಕ್ ಇಷ್ಟ ಆಗಿದೆ. ಅದೇ ನನಗೆ ವರದಾನ. ಕರೆಕ್ಟ್. ಸರ್, ನಿಮಗೆ ಈ ಟ್ರ್ಯಾಕಲ್ಲಿ, ಈ ಆಲ್ಬಮಲ್ಲಿ, ಅಪ್ಪು ಆಲ್ಬಮಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಟ್ರ್ಯಾಕ್ ಯಾವುದು? ನನಗೆ ಸೌಂಡಿಂಗ್ ವೈಸ್ ಆಫ್ಕೋರ್ಸ್ ನನಗೆ ಈಗ ಕೇಳಿದ್ರೆ ಎಲ್ಲ ನಾನೇ ಮಾಡಿದ್ದು ಎಲ್ಲ ಇಷ್ಟ ಆಗಿರುತ್ತೆ. ಈಗ ಕೇಳಿದ್ರೆ ತಪ್ಪೆಲ್ಲಿ ಮಾಡಿದ್ದೀನಿ ಹೇಳಿದ್ರೆ 25 ಕಡೆ ಹೇಳ್ತೀನಿ, ಹಿಂಗ್ ಮಾಡಬೇಕಿತ್ತು ಅಂತ. ಬಟ್ ಸ್ಟಿಲ್ ತುಂಬಾ ಮೋಸ್ಟ್ ಫೇವ್ರೆಟ್ ಅಷ್ಟು ಅಮಾಂಗ್ 5-6 ಸೌಂಡಿಂಗ್ ಲೆಕ್ಕಕ್ಕಿದ್ರೆ ಐ ಫೆಲ್ಟ್ ತಾಲಿಬಾನ್ ಎಲ್ಲ ಅರೇಂಜ್ಮೆಂಟ್ ಆಗಲಿ, ದಟ್ ವಾಸ್ ಗುಡ್. ಆಮೇಲೆ ಸೌಂಡಿಂಗ್ ಇನ್ನೊಂದು ಹೇಳ್ಬೇಕಂದ್ರೆ ಇವನ್ ಆ ದೇವರ ಹಾಡಿದು ದ ಅರೇಂಜ್ಮೆಂಟು, ಸೌಂಡಿಂಗ್, ಇದೆರಡು ನನಗೆ ಖುಷಿ. ಬರೀ ಟ್ಯೂನ್ ಅಥವಾ ಮೆಲಡಿ ಲೆಕ್ಕ ಹಾಕಿದ್ರೆ ಎಲ್ಲಿಂದ ಆರಂಭ ಇಸ್ ಮೈ ಯೂಶುವಲ್ ಫೇವ್ರೇಟ್. ಕರೆಕ್ಟ್, ನೈಸ್. ಸರ್, ಆಕ್ಚುಲಿ ಆಡಿಯೋ ರೈಟ್ಸ್ ವಿಚಾರಕ್ಕೆ ಬರೋದಾದ್ರೆ ಎಷ್ಟಕ್ಕೆ ಸೇಲ್ ಆಗಿತ್ತು? ಇದು 45 ಐ ರಿಮೆಂಬರ್ ಇಟ್ಸ್ 40-45 ಹೋಗಿದ್ದು. 45 lakhs ಆ ಟೈಮಲ್ಲಿ I'm talking 24 years back. 45 ಅಂದರೆ ಈಗ ಸಾಧಾರಣ 4 ಕೋಟಿ ಇದೆ. ಆಕಾಶ ಆಡಿಯೋ. ಕರೆಕ್ಟ್.
ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಯಾವ ಇದ್ರ ಮೇಲೆ ಫಸ್ಟ್ ಆಫ್ ಆಲ್ ಈಗ ಅಣ್ಣವ್ರ ಬ್ಯಾನರ್ ಅದ್ರಲ್ಲಿ ಏನು ಅಣ್ಣವ್ರ ಬ್ಯಾನರ್ ಅಪ್ಪುದು ಫಸ್ಟ್ ಮೂವಿ ಅದೇ ಇದೆ. ಆಮೇಲೆ ನಂದು ಒಂದು ಉಪ್ಪಿ ಜೊತೆ ಕಾಂಬಿನೇಷನ್ ಲೈಫ್ ಥರ್ಡಿಗೆ 1 ಕೋಟಿ ಎಲ್ಲ ಹೋಗಿತ್ತು. ಸೊ ಅದೊಂದು ಇದಿತ್ತು, ಬಿಲ್ಡಪ್ ಇತ್ತು. ಆಮೇಲೆ ಆ ಟೈಮಲ್ಲಿ ಕುಟುಂಬ ಆಮೇಲೆ ಮಾಡಿದ್ದು. ಕರಿಯನು 12 ಲಕ್ಷಕ್ಕೆ ಹೋಗಿತ್ತು. ಆಗ ಹಿ ವಾಸ್ ಎ ನ್ಯೂ ಕಮರ್. ನಮ್ಮ ದರ್ಶನ್ ಸರ್ ವಾಸ್ ಎ ನ್ಯೂ ಕಮರ್. ಆ ಟೈಮಲ್ಲಿ ಅಷ್ಟೇ 10, 12, 15 ಉಪಿ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇತ್ತು. ಅಪ್ಪು ಅವ್ರದ್ದು 45 ಹಂಗೆ ಅದು ಸ್ವಲ್ಪ ಜಾಸ್ತಿ ಹೋಗಕ್ಕೆ ಶುರು ಆಯ್ತು. ಒಂಥರ ಸಮೃದ್ಧವಾಗಿತ್ತು ಮಾತ್ರ ಅವಾಗೆಲ್ಲ ಚಿತ್ರರಂಗ ಎಲ್ಲ. ಆಮೇಲೆ ಒಂದು ಪಿಕ್ಚರ್ ಮಾಡೋದಂದ್ರೆ ಆಮೇಲೆ ನಾ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಹೈಪ್ ಬೇರೆ, ಮಾಡ್ತಾ ಇದೀವಿ ಸಂಗೀತ ನಿರ್ದೇಶಕ ಅನ್ನೋದು ಹೈಪ್ ಬೇರೆ. ಈಗ ಅದಕ್ಕೆ ನೀವು ಗಲ್ಲಿ ನೋಡಿದ 4-5 ಅದೇ ಈಗ ನೀವು ಹೇಳಿದಲ್ಲ 75 ಮೂವೀಸ್ ಎಷ್ಟು ತಿಂಗಳು 2 months 10 days ಅಷ್ಟೇ. ಅಷ್ಟು ದಿನಕ್ಕೆ 75 ಚಿತ್ರ. ಮುಂಚೆ ವರ್ಷಕ್ಕೆ ಬರೋದು. ಆಮೇಲೆ ಒಂದು ಮಾಡಿದ್ರೆ ಒಂಥರ ಹೆಮ್ಮೆ ಇತ್ತು. ನಾವು ಈಗ ನಮ್ಗೆ ಅಂದ್ರೆ ಯು ಆರ್ ಕಾಂಪಿಟಿಂಗ್ ವಿತ್ ಸಂಬಡಿ ಎಲ್ಸ್ ಅಂತ ಆಗತ್ತೆ ಬೇಸಿಕಲಿ. ಅಷ್ಟು ಇದಿಲ್ಲ, ಏನೋ ಆ ಹೈಪ್ ಇಲ್ಲ ಈಗ ಫಿಲ್ಮ್ ಲ್ಯಾಂಡ್ ಅಲ್ಲಿ. ಸೊ ಪಣವೀಡು ಮತ್ತೆ ಆ ದೇವರ ಹಾಡಿದು ಆ ಸಂದರ್ಭದಲ್ಲಿ ನೀವು ಅಣ್ಣವ್ರ ಜೊತೆಗೆ ಕಳೆದಂತಹ ಕ್ಷಣಗಳು ಅಥವಾ ಅವ್ರು ಏನೋ ಅಣ್ಣವ್ರ ಜೊತೆ ಇಡೀ ಚಿತ್ರ, ಅಪ್ಪುವರ ಎಲ್ಲಾ ಚಿತ್ರಗಳು ಹೆಚ್ಚಾಗಿ ಅಣ್ಣವ್ರು ಇದ್ದಾಗ ಅಣ್ಣವ್ರ ಜೊತೆನೆ ಕೂತ್ಕೊಂಡು ಕಂಪೋಸ್ ಮಾಡಿ ಅವರೇ ಓಕೆ ಮಾಡ್ತಾ ಇದ್ದಿದ್ದು. ಆಮೇಲೆ ಅವ್ರು ಹಾಡಿದ್ರೆ ನಾನು ಓಕೆ ಮಾಡ್ತಾ ಇದ್ದೆ, ಟ್ಯೂನ್ ಅವರೇ ಓಕೆ ಮಾಡ್ತಾ ಇದ್ದೆ. ಕರೆಕ್ಟ್. ಸೊ ಓವರ್ ಆಲ್ ಆಗಿ ಸರ್ ಇವತ್ತು ಅಂದ್ರೆ ಅಪ್ಪು ಸರ್ ಅವರ ಎನರ್ಜಿ ಆಗಿರ್ಬೋದು, ಫಸ್ಟ್ ಫಿಲಮಿಂದನೂ ಲಾಸ್ಟ್ ಫಿಲಮ್ ತನಕ ಅವ್ರ ಎನರ್ಜಿ, ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಲೆವೆಲ್ಸು ಎಲ್ಲೂ ಡ್ರಾಪ್ ಆಗಿರಲಿಲ್ಲ. ಅಥವಾ ಅದ್ರ ರೇಂಜೇ ಬೇರೆ ಅವ್ರದ್ದು ಆ್ಯಕ್ಚುಲಿ. ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಅಪ್ಪು ಸರ್ನ ಇವತ್ತು ಈಗ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದ್ರೆ ಹೇಗೆ ಅನಿಸುತ್ತೆ ಅಂತ? ಇಲ್ಲ, ಅಪ್ಪು ಯಾವತ್ತೂ ನನ್ನ ಹೃದಯಕ್ಕೆ ಹತ್ರ. ಈಸ್ ಬೇಸಿಕಲಿ ನನಗೆ ಕೋ ಆರ್ಟಿಸ್ಟ್ಗಿಂತ ನನಗೆ ಈಸ್ ಒಳ್ಳೆಯ ಸ್ನೇಹಿತ. ಅಂದರೆ ಎಲ್ಲದಕ್ಕೂ ಇದ್ರು. ಅಂದರೆ ಫಾರ್ ಮೀ ಇವತ್ತು ಫ್ಯಾಮಿಲಿ ಆರ್ ವೆರಿ ಕ್ಲೋಸ್. ಯಾವುದು ನಮ್ಮ ಮನೇಲಿ ಏನೋ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರು ಹಿ ವಾಸ್ ರೆಗ್ಯುಲರ್, ಅವ್ರ ಮನೇಲಿ ಹಂಗೆ ಇತ್ತು. ಸೊ ಒಂಥರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನಮ್ಮದು. ಇವತ್ತಿಗೂ ಯಾವತ್ತು ಜೀವಂತವಾಗಿ ಇರ್ತಾರೆ ನನಗೆ. ಆಮೇಲೆ ಲಾಸ್ಟ್ ನನ್ನ ಬರ್ತ್ಡೇಗೂ ಬಂದಿದ್ರು. ಹಿ ವಾಸ್ ಇನ್ ಟೌನ್. ಹೆಚ್ಚಾಗಿದ್ದರೆ ಊರಲ್ಲಿದೆ ಶೂಟಿಂಗೆಲ್ಲ, ಅದಕ್ಕೆ ಪ್ರೀವಿಯಸ್ ಇಯರ್ ಊರಲ್ಲಿ ಇರಲಿಲ್ಲ. ಸೊ ಊರಲ್ಲಿದ್ದರೆ ಡೆಫಿನೆಟ್ ಆಗಿ ಅವರು ಯೂಶ್ವಲಿ ಬರ್ತಾಯಿದ್ರು. ಸೊ ಅದೆಲ್ಲ ಪರ್ಸ್ನಲ್, ಅವ್ರು ಬರಬೇಕಂತ ಇಲ್ಲ, ಬಟ್ ಇಟ್ಸ್ ಎ ಪರ್ಸ್ನಲ್ ರಿಲೇಷನ್ಶಿಪ್. ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್, ಈಗ ಮಾರ್ಚ್ 14ಕ್ಕೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಬದಲಾವಣೆಗಳೇನಾದ್ರು ಇರುತ್ತೆ ಟೆಕ್ನಿಕಲಿ, ಮ್ಯೂಸಿಕ್ ವೈಸ್ ಅಥವಾ ವಿಜುವಲಿ? ಯಾಕೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಇದೆಲ್ಲ ಇತ್ತು, ಯಾವುದು ಸ್ಪ್ಲಿಟ್ ಟ್ರ್ಯಾಕ್ಸ್ ನಂತರ ಯಾವುದು ಇರಲಿ. ಯಾಕೆಂದರೆ ಆ ಟೈಮ್ ಇದ್ದು 2001-2 ಇಲ್ಲಿ ನನಗೆ ಐ ಥಿಂಕ್ 3 ಆದಮೇಲೆ ನಂತರ ಎಲ್ಲ ಯೂಶ್ವಲಿ ನಾನು ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹಾರ್ಡ್ ಡಿಸ್ಕ್ ಅಥವಾ ಕಾನ್ಸೆಪ್ಟ್ ಇರಲಿಲ್ಲ. ಇಟ್ ವಾಸ್ ಮೋರ್ ಅನಲಾಗ್ ರೆಕಾರ್ಡಿಂಗ್. ಸೊ ಅದರದ್ದು ಸಪ್ರೇಟಾಗಿ ಏನಿಲ್ಲ, ಬಟ್ ಐ ಥಿಂಕ್ ರೀಮಾಸ್ಟರ್ ಮಾಡಿರ್ಬೇಕು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಇದು ಮಾಡುವಾಗ. ಬಟ್ ಏನೋ ಟೆಕ್ನಿಕಲಿ ವರ್ಕ್ ಮಾಡಿರ್ಬೋದು. ಬಟ್ ಡೆಫಿನೆಟ್ ಆಗಿ ನನಗೊಂದಷ್ಟು ಮೆಮೊರಿ ಇದೆ. ಫಸ್ಟ್ ಅವ್ರ ಜೊತೆ ನೋಡಿದ ನೆನಪಿದೆ. ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಎಸ್ ಸರ್, ಕೊನೆಯದಾಗಿ ಒಂದು ಹಾಡು, ನಿಮ್ಮ ಫೇವ್ರೆಟ್ ಹಾಡು ಅಪ್ಪು ಸಿನಿಮಾದಿಂದ ನಿಮ್ಮ ಬಾಯಲ್ಲಿ ಹೇಳೋದಾದ್ರೆ? 1, 2, 3. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನಾ. ಐ ಲವ್ ಯು, ಐ ಲವ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ವಿ ಅಪ್ಪು ಬಗ್ಗೆ. ಸೊ ಮಾರ್ಚ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮಗೂ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಮ್ಯೂಸಿಕ್ ಮಾಂತ್ರಿಕ ಗುರು ಕಿರಣ್ ಅವರ ಮಾತುಗಳು. ಇದೇ ಮಾರ್ಚ್ 14ನೇ ತಾರೀಕು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾನ ನೋಡಿ. ಧನ್ಯವಾದಗಳು.